ಪರಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಇದುವರೆಗೆ ಗುರುದೇವರ ನೆನಹನ್ನ ಅತ್ಯಂತ ಸುಶ್ರಾವ್ಯವಾಗಿ ಮನಪೂರ್ವಕವಾಗಿ ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು ಮಂಡಿಸಿದ ದಾಕ್ಷಾಯಣಿ ಅಕ್ಕ ಅವರಿಗೆ ಶರಣಾರ್ಥಿಗಳು ಮತ್ತು ಶರಣು ಅಕ್ಕ. ಇವತ್ತು ನಾವು ಶಿವಯೋಗದ ಒಂದು ಶರಣರ ಶಿವಯೋಗದ ಚಿಂತನೆಯನ್ನ ಮುಂದುವರ್ಸೋಣ. ಅಕ್ಕ ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಅಪ್ಪರೆ. ಶರಣರ ಶಿವಯೋಗ ಎಷ್ಟೊಂದು ಸುಂದರವಾದ ಒಂದು ಪ್ರಯೋಗದಲ್ಲಿ ನಾವು ತೊಡಗ್ತಾ ಇದ್ದೀವಿ. ಅವ್ರು ಏನ್ ಹೇಳಿ ಹೋಗಿದ್ದಾರೆ, ಅವರ ವಚನಗಳ ಮುಖಾಂತರ ಈ ಶಿವಯೋಗದ ತತ್ವಗಳನ್ನು ಅರಿಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅದು ಎಲ್ಲವೂ ಅರ್ಥವಾಗುತ್ತದೆ ಅಂತಲ್ಲ, ಆದರೆ ಅದರ ಸಮೀಪಕ್ಕೆ ಹೋಗುವ ಒಂದು ಪ್ರಯೋಗವನ್ನ ನಾವು ಮಾಡ್ತಾ ಇರೋದ್ರಿಂದ ಎಲ್ಲರೂ ಇದರ ಒಂದು ಶಿವಾನಂದವನ್ನ ಪಡಿತಿದ್ದೀವಿ ಅಂತ ಒಂದು ಸದ್ಭಾವನೆಯಲ್ಲಿ ನಾವು ಏನೇನ್ ನೋಡಿದೀವಿ ಅಂದ್ರೆ, ಸಹಜದಿಂದ ಶೂನ್ಯದ ವಿಕಾಸವನ್ನ ನೋಡಿದ್ವಿ. ಅಣುಚಕ್ರದಿಂದ ಹೇಗೆ ಅದು ವಿಸ್ತಾರವಾಯಿತು ಹೋಗ್ತಾ ಅನ್ನೋದನ್ನ ವಿಕಸನ ಕ್ರಮ 1ರಲ್ಲಿ ನೋಡಿ, 2ರಲ್ಲಿ ಓಮದ ವಿಸ್ತರಣೆಯನ್ನ ನೋಡಿದ್ವಿ. ಅಕ್ಷರದಲ್ಲಿರುವಂತಹ ಆಕೃತಿಗಳು, ಅಲ್ಲಿರುವ ಶಕ್ತಿಗಳು, ತತ್ವಗಳನ್ನ ನೋಡಿದ್ವಿ. ಹಾಗೇನೆ ನಮ್ಮ ಇಡೀ ದೇಹ ಪಂಚವಿಂಶತಿ ತತ್ವಗಳಿಂದ ಆಗಿದ್ದರಿಂದ ಅವುಗಳ ಒಂದು ಅಭ್ಯಸನವನ್ನು ಸಹ ವಿಕಸನ ಕ್ರಮ 3ರಲ್ಲಿ ನಾವು ಮಾಡಿದೆವು. ಹಾಗೇನೆ ವಿವಿಧ ಶಕ್ತಿಗಳು ಯಾವ ಯಾವ ಚಕ್ರದಲ್ಲಿವೆ, ಹೇಗೆ ನೆಲೆಸಿವೆ ಅನ್ನೋದನ್ನ ವಿಕಸನ ಕ್ರಮ 4ರಲ್ಲಿ ನೋಡಿ, ವಿಕಸನ ಕ್ರಮ 5ರಲ್ಲಂತೂ ಚಕ್ರಲಿಂಗಗಳ ಬಗ್ಗೆ ಈಗ ನಾವು ಆ ನವಚಕ್ರಗಳು, ಅಣುಚಕ್ರವನ್ನು ಹಿಡಿದು ಈ ಆಧಾರ ಚಕ್ರದವರೆಗೆ ಅಲ್ಲಿರುವ ಲಿಂಗಗಳು, ತತ್ವಗಳು ಎಲ್ಲವನ್ನು ನಾವು ಅಭ್ಯಸನ ಮಾಡಿ ಈಗ ಅತ್ಯಂತ ಅದರಲ್ಲಿ ಪಳಗಿದ್ದೀವಿ ಅನ್ನೋಕ್ಕಿನ್ನೂ ಸಹ ಅಡ್ಡಿ ಇಲ್ಲ. ಮುಂದೆ ನಾವು ದೀಕ್ಷೆಯನ್ನ ಪಡಿತಾ ಇದ್ದೀವಿ. ಈಗ 3 ಥರದ ದೀಕ್ಷೆಗಳಿವೆ. ಯಾವ 3 ಥರದ ದೀಕ್ಷೆಗಳು ಯಾರು ಹೇಳ್ತೀರಾ? ವೇದಾದೀಕ್ಷೆ, ಮಂತ್ರಾದೀಕ್ಷೆ, ಕ್ರಿಯಾದೀಕ್ಷೆ. ಮಂತ್ರ ದೀಕ್ಷೆ, ಮಂತ್ರ ಅಲ್ಲ, ಮಂತ್ರ ದೀಕ್ಷೆ. ಓಕೆ, ಮಂತ್ರ ದೀಕ್ಷೆ ಯಾವುದಕ್ಕೆ, ವೇದಾದೀಕ್ಷೆ ಯಾವುದಕ್ಕೆ, ಮತ್ತೆ ಯಾವ್ಯಾವ ಲಿಂಗಗಳಿಗೆ ಆ ದೀಕ್ಷೆಗಳನ್ನು ಕೊಡೋದು ಹೇಳಿ? ಸ್ಥೂಲ ತನುವಿಗೆ ಕ್ರಿಯಾ ದೀಕ್ಷೆ, ಪ್ರಾಣಕ್ಕೆ ಮನಕ್ಕೆ ಮಂತ್ರ ದೀಕ್ಷೆ, ಪ್ರಾಣಕ್ಕೆ ಯಾವ ಲಿಂಗಕ್ಕೆ ಭಾವಲಿಂಗಕ್ಕೆ ಕ್ರಿಯಾ ದೀಕ್ಷೆ, ಪ್ರಾಣಲಿಂಗಕ್ಕೆ ಮಂತ್ರ ದೀಕ್ಷೆ, ಭಾವಲಿಂಗಕ್ಕೆ ಮಂತ್ರ ದೀಕ್ಷೆ. ಇದ್ ನೋಡಿ, ಕ್ರಿಯಾ ದೀಕ್ಷೆ ಇಷ್ಟಲಿಂಗಕ್ಕೆ, ಇಷ್ಟಲಿಂಗವೇ ನಿಷ್ಕಲಲಿಂಗ ಬ್ರಹ್ಮಚಕ್ರದಲ್ಲಿರೋದು. ಮಂತ್ರ ದೀಕ್ಷೆ ಪ್ರಾಣಲಿಂಗ ಎಲ್ಲಿದೆ? ನಿಶೂನ್ಯ ಲಿಂಗದಲ್ಲಿ. ವೇದಾದೀಕ್ಷೆ ಭಾವಲಿಂಗ ಎಲ್ಲಿದೆ? ಪಶ್ಚಿಮ ಚಕ್ರದ ನಿರಂಜನ ಲಿಂಗದಲ್ಲಿದೆ. ಕ್ರಿಯಾ ದೀಕ್ಷೆಯಲ್ಲಿ ಆಜ್ಞಾ ದೀಕ್ಷೆ, ಉಪಮಾ ದೀಕ್ಷೆ, ಸ್ವಸ್ತಿಕಾರೋಹಣ ದೀಕ್ಷೆ, ಕಲಶಾಭಿಷೇಕ, ವಿಭೂತಿ ಧಾರಣೆ, ಲಿಂಗಾಯತ, ಲಿಂಗಸ್ವಾಯತ ನೋಡಿದ್ವಿ. ಆಜ್ಞಾ ದೀಕ್ಷೆ ಅಂದ್ರೆ ಏನಲ್ಲ, ಆಚಾರ ಲಿಂಗ, ಮೂಲಾಧಾರ ಚಕ್ರದಲ್ಲಿರುವ ಆಚಾರ ಲಿಂಗದಲ್ಲಿ ಪಂಚಾಚಾರಗಳನ್ನ ಅಳವಡಿಸಿಕೊಂಡು ಪಂಚಪಾತಕಗಳನ್ನು ನಾವು ಮಾಡಬಾರದು ಅನ್ನೋದೇ ಆಜ್ಞಾ ದೀಕ್ಷೆಯಾಗಿದೆ. ಉಪಮಾ ದೀಕ್ಷೆಯಲ್ಲಿ ಅಷ್ಟತನುಗಳಲ್ಲಿ ಅಷ್ಟಾವರ್ಣಗಳನ್ನ ನೆಲೆಸಿದ್ವಿ. ಸ್ವಸ್ತಿಕಾರೋಹಣ ದೀಕ್ಷೆ ಅಂದರೆ ಆ ದಿವಸ, ಯಾವ ದಿವಸ ನಾವು ದೀಕ್ಷೆ ತೆಗೆದುಕೊಳ್ಳುತ್ತವಲ್ಲ ಆ ದಿವಸ ಹೇಗೆ ಒಂದು ನಾವು ಆರೋಹಣವನ್ನ, ಅನೇಕ ನಮ್ಮ ಈ ತತ್ವಗಳನ್ನ ಹೇಗೆ ಅಳವಡಿಸಿಕೊಳ್ಳಬೇಕನ್ನೋದನ್ನ ನೋಡಿದ್ವಿ. ಕಲಶಾಭಿಷೇಕ ಅಂದ್ರೆ ಅದು ಸುಂದರವಾದ ಒಂದು ಪಾದೋದಕ, ಅಂದರೆ ಅಮೃತ ರಸ, ಮೆಲೆಟೋನಿನ್, ನಮ್ಮ ಅಮೃತ ಬಿಂದುವೇ ಅದು ಆಗಿದೆ ಅನ್ನೋದನ್ನ ಕಲಶಾಭಿಷೇಕ ಅಷ್ಟೇ ಅಲ್ಲ, ದಶವಿಧ ಪಾದೋದಕಗಳನ್ನ ಅಲ್ಲಿ ನಾವು ನೋಡಿಕೊಂಡೆವು. ವಿಭೂತಿ ಧಾರಣೆಯ ಮಹತ್ವವನ್ನ ತಿಳಿದುಕೊಂಡೆವು. ಹಾಗೇನೆ ಲಿಂಗಾಯತ ಅಂದರೇನು, ಲಿಂಗಸ್ವಾಯತ ಅಂದರೇನು, ಒಟ್ಟಾಗಿ ಕ್ರಿಯಾದೀಕ್ಷೆಯಲ್ಲಿ ನಾವು ಲಿಂಗಾಂಗ ಸಾಮರಸ್ಯದ ಬಗ್ಗೆ ತಿಳಿದುಕೊಂಡೆವು. ಹಾಗೇನೆ ಮಂತ್ರ ದೀಕ್ಷೆಯನ್ನ ಪ್ರಾಣಲಿಂಗದಲ್ಲಿ ಸಮಯ, ನಿಸ್ಸಂಸಾರ ಸಮಯ ಅಂದ್ರೆ 5, 6, 7, 8 ಬಿಡಬೇಕು. ಯಾವುವು 5, 6, 7, 8?
5 ಅಂದ್ರೆ ಪಂಚಮಹಾಪಾತಕಗಳು, 6 ಅಂದ್ರೆ ಅರಿಷಡ್ ವರ್ಗಗಳು, 7 ಅಂದ್ರೆ ಸಪ್ತವ್ಯಸನಗಳು, 8 ಅಂದ್ರೆ ಅಷ್ಟಮದಗಳು. ಅಷ್ಟಮದಗಳು ಅವುಗಳನ್ನ ಬಿಡಬೇಕು. ನಿಸ್ಸಂಸಾರದಲ್ಲಿ ಲಿಂಗಮಯ, ಲಿಂಗಾಕಾಯ, ಲಿಂಗಾಂಗಿ ಅವೆಲ್ಲ ಆಗಬೇಕನ್ನೋದನ್ನ ನೋಡ್ಕೊಂಡ್ವಿ. ನಿರ್ವಾಣದಲ್ಲಿ ಮತ್ತೆ ಆದಿ ವ್ಯಾಧಿಗಳನ್ನ, ಸುಖ ದುಃಖಗಳನ್ನ, ಇಂತಹ ಲೌಕಿಕ ಒಂದು ವಿಷಯಗಳಿಗೆ ಹೆಚ್ಚು ಲಕ್ಷ್ಯ ಕೊಡೋದನ್ನ ಬಿಡಬಾರದು ಅನ್ನೋದನ್ನ ನೋಡ್ಕೊಂಡ್ವಿ. ಮ್ಯೂಟ್ ಮಾಡ್ಕೊಳ್ಳಿ ತಾಯಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ತತ್ವ ದೀಕ್ಷೆಯನ್ನ ನೋಡಿದ್ವಿ, ಆಧ್ಯಾತ್ಮ ದೀಕ್ಷೆಯನ್ನ ನೋಡಿದ್ವಿ, ಅನುಗ್ರಹ ದೀಕ್ಷೆ, ಸತ್ಯಶುದ್ಧ ದೀಕ್ಷೆಗಳನ್ನ ನಾವು ಹಿಂದಿನ ಒಂದು ವರ್ಗಗಳಲ್ಲಿ ನೋಡಿಕೊಂಡಿವಿ. ಹಿಂದಿನ ಕ್ಲಾಸ್ನಲ್ಲಿ ಸ್ವಲ್ಪ ಈ ವಚನದ ಬಗ್ಗೆ ಸ್ವಲ್ಪ ಚಿಂತನೆ ಆಯಿತು. ಪಂಚಾಂಗ ಅಂದ್ರೆ ಏನು ಅಂದ್ರೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಡಾಕ್ಟರ್ ಬಸವರಾಜ್ ಇದ್ದಾರಾ ಇವತ್ತು? ಡಾಕ್ಟರ್ ಬಸವರಾಜ್? ಬಸವರಾಜ್ ಸರ್, ಐ ಶುಡ್ ಆಸ್ಕ್ ಯು ಸಾರಿ ಸರ್, ತಾವು ಮೊನ್ನೆ ಹೋದ್ ಕ್ಲಾಸ್ ನಲ್ಲಿ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಅಂತ ಹೇಳುವಾಗ ಅವೇ ಪಂಚಾಂಗ ಅಂತ ನೋಡಿ ಅಂತ ಅಂದ್ರಿ. ಅದು ಅಲ್ಲ ಅಂದೆ. ಒಂದು ನಿಮ್ಮಲ್ಲಿ ಕ್ಷಮೆ ಕೇಳಬೇಕು. ಏನಂದ್ರೆ ಇಲ್ಲ ಏನಂದ್ರೆ ಏನಾಗಿದೆ ಅಂದ್ರೆ ನಾನು ನಂತರ ನೋಡಿದ್ನಿ, ಈ ಸತ್ತು, ಚಿತ್ತು, ಆನಂದ, ನಿತ್ಯ ಮತ್ತು ಪರಿಪೂರ್ಣ ಅನ್ನೋದು 5 ಪದಗಳು. ನಾನು ನಿಮ್ ಜೊತೆ ಹೇಳುವಾಗ ಏನಂದೆ, ನಿತ್ಯ ಪರಿಪೂರ್ಣ ಇದು ಒಂದೇ ಶಬ್ದ ಅಂದೆ. ಅಲ್ಲ, ಅದು ತಪ್ಪು ನನ್ನ ಕಡೆಯಿಂದ. ನೀವು ಐ ಆಮ್ ಸಾರಿ ಫಾರ್ ದಟ್. ನಿತ್ಯ ಬೇರೆ, ಪರಿಪೂರ್ಣ ಬೇರೆ. ಇವೆಲ್ಲ ಶಿವನ ಲಕ್ಷಣಗಳಾಗಿವೆ. ಸತ್ತು ಬೇರೆ, ಚಿತ್ತು ಬೇರೆ, ಆನಂದ ಬೇರೆ, ನಿತ್ಯ. 5 ಲಕ್ಷಣಗಳು ಶಿವನ ಲಕ್ಷಣಗಳಂತ ಬರ್ತಾ ಇವೆ. ಅದು ಯಾವಾಗ ನಾವು ಶತೇಕದ ನೆಲೆಮನೆಗೆ ಹೋಗ್ತೀವೋ ಅಲ್ಲಿ ಇದರ ಬಗ್ಗೆ ವಿವರವಾಗಿ ನಾವು ಅಭ್ಯಾಸನ ಮಾಡೋರಿದ್ದೀವಿ. ಹೀಗಾಗಿ ಅವು ನೀವು ಹೇಳಿದ ಹಾಗೇನೆ ಅವು 5 ಬೇರೆ ತತ್ವಗಳು, ಅವು ಶಿವನ ಲಕ್ಷಣಗಳಾಗಿವೆ ಅಂತ ತಮ್ಮಲ್ಲಿ ಹೇಳ್ಕೊಳ್ ಬಯಸ್ತೀನಿ. ಆದ್ರೆ ಅವು ಪಂಚಾಂಗಗಳಲ್ಲ, ಅಷ್ಟ್ ಮಾತ್ರ ನಾನು ನಿಮ್ಗೆ ಹೇಳಿ ಬಯಸ್ತೀನಿ. ಒನ್ಸ್ ಅಗೇನ್ ಸಾರಿ ಸರ್. ಈಗ ಪಂಚಾಂಗದ ಬಗ್ಗೆ ಒಂದು ನಾವು ಡಿಸ್ಕಷನ್ ಮಾಡುವಾಗ ನಿಷ್ಠಾಂಗ, ದೃಷ್ಟಾಂಗ, ದ್ರಷ್ಟಾಂಗ, ದೃಶ್ಯಾಂಗ, ನಷ್ಟಾಂಗಕ್ಕೆ ಏನಾದ್ರೂ ನೀವು ಹೇಳ್ತಾ ಇದ್ದೀರಿ, ಆದ್ರೂ ಏನಾದ್ರೂ ವಚನಕ್ಕೆ ಇದಕ್ಕೆ ಆಧಾರವಿದೆಯಾ ಅಂತ ಹೇಳಿದಾಗ ಮತ್ತೆ ನಾನು ಹೋದಾಗ ಚೆನ್ನಬಸವಣ್ಣನವರ ಒಂದು ಸುಂದರ ವಚನ ಬರ್ತಾ ಇದೆ. ಯಾರಾದ್ರೂ ಓದ್ತೀರಾ ಇದನ್ನ? ಚೆನ್ನಬಸವಣ್ಣನವರ ವಚನವನ್ನ ಇಲ್ಲಿ ಇದೆ ನೋಡಿ, ಈ 5 ಪಂಚಾಂಗಗಳ ಬಗ್ಗೆ. ಎಲ್ಲರಿಗೂ ಭಕ್ತಿ ಶರಣಾರ್ಥಿ. ನಿಷ್ಠಾಂಗದಲ್ಲಿ, ದೃಷ್ಟಾಂಗದಲ್ಲಿ, ದೃಷ್ಟಂಗದಲ್ಲಿ, ದೃಷ್ಟಂಗಿದಲ್ಲಿ, ನಷ್ಟಾಂಗದಲ್ಲಿ ಮುಟ್ಟಿ ನಷ್ಟೆಯಾದ ಪ್ರಸಾದಿ, ಇಷ್ಟ ನಿಷ್ಠವಾದ ಪ್ರಸಾದಿ, ಪ್ರಸಾದದಿಂದ ಪ್ರಸಾದಿ, ಕೂಡಲ ಚೆನ್ನ ಸಂಗಯ್ಯ, ಲಿಂಗೈಕ್ಯ ಪ್ರಸಾದಿ. ಸಮಗ್ರ ವಚನ ಸಂಪುಟ 3, ವಚನ ಸಂಖ್ಯೆ 808. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಅಮರ್ಕಲ ತಾಯಿ ಅಲ್ವಾ ಓದಿದ್ದು? ಹೌದ್ರಪ್ಪ, ಹೌದು. ಅಕ್ಕ, ನೀವು ಇಲ್ಲಿ ಓದುವಾಗ ನಿಧಾನವಾಗಿ ಓದ್ತೀರಿ. ಯಾಕೆಂದ್ರೆ ಇಷ್ಟಾನಿಷ್ಟವಾದ ಪ್ರಸಾದಿ ಇದೆ ಅಲ್ಲ, ಅದು ಇಷ್ಟ ಮತ್ತು ಅನಿಷ್ಟವಾದ ಪ್ರಸಾದಿ ಅದು. ಅಂದ್ರೆ ಒಡೆದು ಓದೋದಕ್ಕ ಅಷ್ಟೇ. ಈ ವಚನ ಏನ್ ಹೇಳ್ತಿದೆ ನೋಡಿ, ಇಲ್ಲಿ 5 ಅಂಗಗಳನ್ನ ಹೇಳ್ತಾ ಇದೆ ಚೆನ್ನಬಸವಣ್ಣನವರು ವಚನ. ನಮ್ಮ ಶರಣರು ಯಾವಾಗ್ಲೂ ಅಲ್ಲಮ ಪ್ರಭುದೇವರ ಆದಿಯಾಗಿ ಈ ಪಂಚೇಂದ್ರಿಯ ಜ್ಞಾನೇಂದ್ರಿಯ ಏನಿದೆವಲ್ಲ, ಕಣ್ಣು, ಕಿವಿ, ಮೂಗು ಇವೇನಿವೆ ಅಲ್ಲ, ಇವುಗಳಲ್ಲಿ ಕಣ್ಣಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಏಕೆಂದ್ರೆ ನಾವು ಈ ಕರಹಸ್ತದಲ್ಲಿ ಇಟ್ಟುಕೊಂಡು ಲಿಂಗವನ್ನು ನೋಡುವಾಗ ಈ ಹುಬ್ಬಗಳ ನಡುವೆ ಇರುವ ಆಜ್ಞಾಚಕ್ರವನ್ನು ಏನು ತೆರೆಯಲು ಪ್ರಯತ್ನ ಮಾಡ್ತೀವಲ್ಲ, ಹೀಗಾಗಿ ಕಣ್ಣುಗಳಿಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಅನೇಕ ವಚನಗಳು ಬರ್ತಾ ಇವೆ. ಹೀಗಾಗಿ ಇಲ್ಲೂ ಸಹ ನಿಷ್ಠಾಂಗ, ದೃಷ್ಟಾಂಗ, ದ್ರಷ್ಟಾಂಗ, ದೃಷ್ಟಂಗ ಅಂತ ಬರ್ತಾ ಇದೆ. ನಿಷ್ಠಾಂಗ ಅಂದ್ರೆ ಅಂಗದಲ್ಲಿ ನಿಷ್ಠೆ. ಅಂದ್ರೆ ನಮಗೆ ಇಡೀ ಒಂದು ಶಿವಯೋಗ ಮಾಡಲಿಕ್ಕೆ ಅಂಗ ಬಿಟ್ಟು ಬೇರೇನು ಯಾವುದು ಇದು ಅಂಗನೇ ಇರ್ದಿದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಏನಾದ್ರೂ ನಾವು ರೋಗ ಪೀಡಿತರಾಗಿದ್ರೆ ನಮ್ಗೆ ಕೂತ್ಕೊಳ್ಳಕ್ಕೆ ಬರೋಲ್ಲ, ನಮಗೆ ಕೂತ್ಕೊಂಡು ಆ ಕರಸ್ಥಲದಲ್ಲಿ ಲಿಂಗವನ್ನು ಹಿಡಿಯಕ್ಕೆ ಬರೋಲ್ಲ ಅಂದ್ರೆ ಅದು ಶಿವಯೋಗ ಹೇಗೆ ಮಾಡೋಕ್ ಸಾಧ್ಯ ಆಗುತ್ತೆ? ಆಗೋಲ್ಲ. ಹೀಗಾಗಿ ಅಂಗದಲ್ಲಿ ಮೊದಲು ನಮ್ಗೆ ನಿಷ್ಠೆ ಬೇಕು. ಪರಿಪೂರ್ಣವಾದ ಆರೋಗ್ಯಕರವಾದ ಒಂದು ನಿಷ್ಠಾಂಗ ನಮ್ಗೆ ಬೇಕಾಗ್ತಾ ಇದೆ. ದೃಷ್ಟಾಂಗ ಅಂದ್ರೆ ಕಣ್ಣುಗಳು, ಬೇರೆ ಏನು ಅಲ್ಲ. ದೃಷ್ಟಾಂಗ ನಮಗೆ ಯಾವ ದೃಷ್ಟಿಯನ್ನು ತೋರಿಸ್ತದೆ ಅಲ್ಲ, ಅವು ನೇತ್ರಗಳು, ನೇತ್ರ ಜ್ಯೋತಿಗಳು ಸಹ ಅಂತಾರೆ ಶರಣರು. ಸೊ ಇದು ದೃಷ್ಟಾಂಗ ಅಂದ್ರೆ ಕಣ್ಣುಗಳು. ಆದರೆ ದ್ರಷ್ಟಾಂಗ ಅಂದ್ರೆ ಸಾಮಾನ್ಯ ವ್ಯಕ್ತಿಯ ದೃಷ್ಟಿಯನ್ನು ಮೀರಿದ ವಿಷಯಗಳನ್ನು ನೋಡುವ ಮನಸ್ಸಿನಿಗೆ ಅಥವಾ ಒಬ್ಬ ಮನುಜನಿಗೆ ದ್ರಷ್ಟಾಂಗ ಅಂತಾರೆ. ಅಂದ್ರೆ ಏನು? ನಾನು ಕರಸ್ಥಲದಲ್ಲಿ ಲಿಂಗವನ್ನು ಇಟ್ಟುಕೊಂಡು ಅದನ್ನೇ ಸತತವಾಗಿ ನೋಡುತ್ತಿರುವಾಗ ಅಲ್ಲಿರುವ ಚಿದ್ಬೆಳಕನ್ನು ಕಾಣಲು ಪ್ರಯತ್ನಿಸ್ತಿದ್ದೀನಲ್ಲ, ದಿನನಿತ್ಯ ಇದನ್ನೇ ನಾನು ಸಾಧನೆ ಮಾಡ್ತಾ ಹೋಗ್ತಾ ಒಂದು ದಿನ
ಆ ಬೆಳಕು ಏನ್ ನನ್ಗೆ ಗೋಚರವಾಗುತ್ತದೆ ಅಲ್ಲ, ಅದೇ ದ್ರಷ್ಟಾಂಗ. ಇದು ಎಲ್ಲರಿಗೂ ಕಾಣಿಸೋಕ್ ಸಿಗೋದಿಲ್ಲ. ಬೇರೆ ಉತ್ರಾಟಕ ಯೋಗ, ದೃಷ್ಟಿ ಯೋಗ ಅವೆಲ್ಲ ಇದೆ. ಆದ್ರೆ ಈ ಚಿದ್ಬೆಳಗು ಕಾಣಿಸೋದು ಮಾತ್ರ ಈ ಕರಸ್ಥಲದಲ್ಲಿರುವ ಇಷ್ಟಲಿಂಗದ ಮುಖಾಂತರ. ಅದಕ್ಕೆ ಶರಣನಾದವನಿಗೆ ದ್ರಷ್ಟಂಗ ಅಂತ ಕರೀತಾರೆ. ಇವನ್ನ ನೋಡಲು ಇಂತಹ ಒಂದು ಚಿದ್ಬೆಳಕನ್ನ ಕರಸ್ಥಲದಲ್ಲಿರುವ ಲಿಂಗದಲ್ಲಿ ಶಿವಯೋಗದ ಮುಖಾಂತರ ನೋಡಲು ಏನ್ ಬೇಕಂದ್ರೆ ನಮಗೆ ಶ್ರೇಷ್ಠವಾದ ಕಣ್ಣುಗಳು ಬೇಕು. ಬೇರೆ ಏನನ್ನು ನೋಡಬಾರ್ದವು. ಇಂತಹ ಒಂದು ಪೂಜ್ಯನೀಯವಾದ, ಪವಿತ್ರವಾದ, ನಿರ್ಮಲವಾದ ದೃಶ್ಯಗಳನ್ನು ಮಾತ್ರ ನೋಡಬೇಕು. ಅಂತಹ ಕಣ್ಣುಗಳು, ಶ್ರೇಷ್ಠವಾದ ಕಣ್ಣುಗಳು ಇವೆ. ಆ ಶ್ರೇಷ್ಠವಾದ ಕಣ್ಣುಗಳಿಗೆ ದೃಶ್ಯಂಗ ಅಂತ ಕರೀತಾರೆ. ಮತ್ತೆ ಕೊನೆಯಲ್ಲಿ ಒಂದು ಸತ್ಯವನ್ನು ಹೇಳ್ತಾ ಇದ್ದಾರೆ. ಇದು ಯಾವುದೇ ಅಂಗವಿರ್ಲಿ, ನಷ್ಟಾಂಗ. ಒಂದು ದಿನ ನಾವು ಇಲ್ಲಿಂದ ನಿರ್ಗಮಿಸಲೇಬೇಕು. ಲೀಯವಾಗುವ ದೇಹ ಅಥವಾ ನಷ್ಟವಾಗುವ ಕಾಯಕ್ಕೆ ನಷ್ಟಾಂಗ ಅಂತಾರೆ. ಹೀಗಾಗಿ ನಿಷ್ಟಾಂಗದಲ್ಲಿ, ದೃಷ್ಟಾಂಗದಲ್ಲಿ, ದ್ರಷ್ಟಂಗದಲ್ಲಿ, ದೃಷ್ಟುಂಗದಲ್ಲಿ ಮತ್ತು ಈ ನಶಿಸಿ ಹೋಗುವ ಅಥವಾ ಲೀಯವಾಗುವ ನಷ್ಟಾಂಗದಲ್ಲಿ ಮುಟ್ಟಿ ನಷ್ಟೆಯಾದ ಪ್ರಸಾದಿ. ನಷ್ಟೆಯಾದ ಅಂದ್ರೆ ಪೂರ್ಣವಾಗಿ ಲಿಂಗಾಂಗದಲ್ಲಿ ನಷ್ಟೆಯಾಗೋದಂದ್ರೆ ಲಿಂಗಾಂಗ ಸಾಮರಸ್ಯದಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಬಿಡೋದು. ಆತ ಅನಿಷ್ಟವಾದ ಪ್ರಸಾದಿ. ಅವನಿಗೆ ಇಷ್ಟ ಅನಿಷ್ಟಗಳ ಸಂಬಂಧ ಇರೋದಿಲ್ಲ. ಪ್ರಸಾದದಿಂದ ಪ್ರಸಾದಿ. ಕೂಡಲ ಚನ್ನಸಂಗಯ್ಯ ಲಿಂಗೈಕ್ಯ ಪ್ರಸಾದಿ. ಅಂದ್ರೆ ಪ್ರಸಾದದಿಂದ ನಾವು ಪ್ರಸಾದಿಯಾಗೋದಿದೆ, ಲಿಂಗೈಕ್ಯ ಪ್ರಸಾದಿಯಾಗೋದಿದೆ. ಲಿಂಗಾಂಗ ಸಾಮರಸ್ಯದ ಕೊನೆಯ ಸ್ಥಿತಿ, ಐಕ್ಯ ಸ್ಥಿತಿಯಲ್ಲಿ ಅದೇ ಪ್ರಸಾದಿ ಲಿಂಗೈಕ್ಯ ಪ್ರಸಾದಿ ಅನ್ಸ್ಕೊಳ್ತಾನೆ. ಹೀಗಾಗಿ ಪಂಚಾಂಗ ಅಂದ ತಕ್ಷಣ ನಾವು ಆ ವೈದಿಕರ ಪಂಚಾಂಗ ಅಲ್ಲ, ಮುಹೂರ್ತ ತೋರಿಸೋ ಪಂಚಾಂಗ ಅಲ್ಲ. ನಮ್ಮ ಪಂಚಾಂಗ ಅಂದ್ರೆ ನಿಷ್ಟಾಂಗ, ದೃಷ್ಟಾಂಗ, ದ್ರಷ್ಟಂಗ, ದೃಶ್ಯಂಗ, ನಷ್ಟಾಂಗ ಅಂತ ನಮ್ಮ ವಿರಳ ಜ್ಞಾನಿ ನಮಗೆಲ್ಲರಿಗೆ ಈ ಒಂದು ಜ್ಞಾನವನ್ನು ಕೊಡುತ್ತಿರುವ ಶಿವಾನುಭವದ ಅಥವಾ ಒಂದು ಸಂವಿಧಾನವನ್ನ ನಮಗೆ ಕೊಟ್ಟಿರುವಂತಹ ವಿರಳ ಜ್ಞಾನಿ ಚನ್ನಬಸವಣ್ಣನವರು ಈ ಒಂದು 5 ಅಂಗಗಳನ್ನ ಹೇಳ್ತಾ ಇರೋದ್ರಿಂದ ಈ ಒಂದು ಪಂಚಾಂಗಗಳನ್ನ ನಾವು ಯಾವಾಗಲೂ ಮರೆಯಬಾರದು. ಇವತ್ತು ನಾವು ಮುಂದುವರಿಯೋಣ. ಭಾಗ 17. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ, ವಿಭೂತಿ ಧಾರಕರಾಗಿ, ಕುಳಿತ ಪೊಸಿಷನ್ ನಲ್ಲಿ ಕುಳಿತುಕೊಂಡು ಶಿವಯೋಗವನ್ನ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಮಲಗಿಕೊಂಡು ಬೇರೆ ಯಾವುದೇ ಪೊಸಿಷನ್ ನಲ್ಲಿ ಇದನ್ನ ಕೇಳಬೇಡಿ. ನಡುವೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದಾಗ್ಲಿ, ಸದ್ದು ಮಾಡೋದಾಗ್ಲಿ ಮಾಡಬೇಡಿ. ನಾನು ಯಾವಾಗ ಹೇಳ್ತೀನೋ ಆವಾಗ ಅನ್ಮ್ಯೂಟ್ ಮಾಡ್ಕೊಂಡು ತಾವು ತಮ್ಮ ವಚನ ಪಠನವನ್ನಾಗಲಿ ಅಥವಾ ತಮ್ಮ ಸಲಹೆ ಸಂದನೆಗಳನ್ನಾಗಲಿ ಕೊಡಿ ಅಂತ ಹೇಳ್ತಾ, ಈಗ ಶಿವಯೋಗದ ಮುಂದಿನ ಒಂದು ಭಾಗ, ಸುಂದರವಾದ ಭಾಗ, ವೇದಾದೀಕ್ಷೆ. ಯಾವ ಲಿಂಗಕ್ಕೆ ಕೊಡ್ಬೇಕು ಇವಾಗ? ಭಾವಲಿಂಗ. ಎಲ್ಲಿದೆ ಅದು? ನಿರಂಜನ ಲಿಂಗ ಪಶ್ಚಿಮ ಚಕ್ರದಲ್ಲಿರುವಂತಹ ನಿರಂಜನ ಲಿಂಗಕ್ಕೆ ನಾವು ವೇದಾದೀಕ್ಷೆ ಕೊಡಬೇಕಾಗಿದೆ. ಇಷ್ಟಲಿಂಗಕ್ಕೆ ಯಾವ ದೀಕ್ಷೆ ಕೊಟ್ರಿ? ಮುಂದೆ ಇದಕ್ಕೆ ಪ್ರಾಣಲಿಂಗಕ್ಕೆ ಮಂತ್ರ ದೀಕ್ಷೆ ಕೊಟ್ರಿ. ಈಗ ವೇದಾದೀಕ್ಷೆಯನ್ನ ನಾವು ಹೊಸದಾಗಿ ಆರಂಭಿಸ್ತಾ ಇದ್ದೀವಿ. ಇಲ್ಲೂ ಸಹ 7 ಒಂದು ದೀಕ್ಷೆಗಳು ಬರ್ತಾ ಇದಾವೆ. ಇದರಲ್ಲಿ ಏಕಾಗ್ರ ದೀಕ್ಷೆ, ದೃಢವೃತ್ತ ದೀಕ್ಷೆ, ಪಂಚೇಂದ್ರಿಯಾರ್ಪಿತ ದೀಕ್ಷೆ, ಅಹಿಂಸಾ ದೀಕ್ಷೆ, ಲಿಂಗನಿಷ್ಠಾ ದೀಕ್ಷೆ, ಮನೋರ್ಲಯ ದೀಕ್ಷೆ, ಸದ್ಯೋನ್ಮಕ್ತಿ ದೀಕ್ಷೆ ಅಂತ ಬರ್ತಾ ಇದೆ. ಏಕಾಗ್ರ ದೀಕ್ಷೆ, ದೃಢವೃತ್ತ ದೀಕ್ಷೆ, ಪಂಚೇಂದ್ರಿಯಾರ್ಪಿತ ದೀಕ್ಷೆ, ಅಹಿಂಸಾ ದೀಕ್ಷೆ, ಲಿಂಗನಿಷ್ಠಾ ದೀಕ್ಷೆ, ಮನೋರ್ಲಯ ದೀಕ್ಷೆ, ಹಾಗೇನೆ ಸದ್ಯೋನ್ಮುಕ್ತಿ ದೀಕ್ಷೆ ಅಂತ ಬರ್ತಾ ಇದೆ. ಒಂದೊಂದಾಗಿ ಇವುಗಳನ್ನ ನೋಡೋಣ. ಏಕಾಗ್ರ ದೀಕ್ಷೆ ಅಂದ್ರೆ ಕೇವಲ ಇಷ್ಟಲಿಂಗ. ಈ ಒಂದು ವಚನವನ್ನ ನಿಧಾನವಾಗಿ, ಸಾವಕಾಶವಾಗಿ ಓದೋಕೆ ಶುರು ಮಾಡಿ. ಯಾರಾದ್ರೂ ಗುರುಸಿದ್ಧದೇವರ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏಕಾಗ್ರ ದೀಕ್ಷೆ ಇಷ್ಟಲಿಂಗ ಮಾತ್ರ. ಸಿದ್ಧದೇವರ ಓದಿ. ಅಯ್ಯ ಪರಮ ಪತಿವ್ರತೆಗೆ ಹರಗಣ ಸಾಕ್ಷಿಯಾಗಿ ಕೇಳಿಸ್ತಾ ಇಲ್ಲ ಅಕ್ಕ? ಬೇರೆ ಯಾರಾದ್ರೂ ಓದ್ತೀರಾ? ಆನ್ಲೈನ್ ಇದ್ದವರು? ಅವ್ರ ಯಾಕೋ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಓಂ ಶ್ರೀ ಪರಮ ಪತಿವ್ರತೆಗೆ ಹರಗಣ ಸಾಕ್ಷಿಯಾಗಿ ಕಂಕಣದ ಕಟ್ಟಿದ ಪುರುಷಂಗೆ ತನ್ನ ತನೋ ಮನವ ಮೀಸಲು ಮಾಡಿ, ತನ್ನ ಪಿತಾ ಮಾತೆ ಪುತ್ರ ಮಿತ್ರರ ಸಂಗವ ಸೋಂಕದೆ ಅವರೊಡವೆಗೆತ್ತಿಸಿ
ಅವರೊಡವೆಗಿಚ್ಛಿಸಿ ನಡೆ ನುಡಿಗಳ ಆಲಿಸದೆ ತನ್ನ ರಮಣನ ದ್ರವ್ಯಾಭರಣವ ಹಾರೈಸಿ ಆತನ ನುಡಿಯೇ ಮಹಾಪ್ರಸಾದವೆಂದು ಪ್ರತಿ ನುಡಿಯ ನುಡಿಯದೆ ಸರ್ವಾವಸ್ಥೆಯಲ್ಲಿ ಆ ರಮಣನ ರತಿ ಸಂಯೋಗ ಅನುಸಂಧಾನದಿಂದ ಎರಡಳಿದಿರುವ ಸತ್ಯಾಂಗನೆಯಂತೆ ಶ್ರೀ ಗುರುವಿನ ಕರಗರ್ಭ ಮಧ್ಯದಲ್ಲಿ ಜನಿತವಾದ ಲಿಂಗಭಕ್ತಗಣ ಸತಿ ಸುತ ಪಿತ ಮಾತೆ ಬಂಧು ಬಳಗ ಒಡ ಹುಟ್ಟಿದವರು ಮೊದಲಾಗಿ ಪರಶಿವ ಲಿಂಗ ಜಂಗಮ ತೀರ್ಥ ಪ್ರಸಾದ ಮಂತ್ರದಲ್ಲಿ ಮುಳುಗಿ ಹಲವು ಕ್ಷೇತ್ರ ಹಲವು ಲೋಕದ ಶೈವ ಮಾರ್ಗಿಗಳಂತೆ ಹಲವು ಕ್ಷೇತ್ರ ಹಲವು ತೀರ್ಥ ಹಲವು ನೇಮ ವ್ರತಗಳಿಗೆ ಅಡಿ ಇಡದ ವಾಚಿಕ ಮಾನಸ ಕಾಯಕ ಮೊದಲಾದ ಸಮಸ್ತ ತತ್ವಗಳ ಸ್ವಜಾತಕ ಮಾಡಿ ಸ್ವಪಾಕವ ಮಾಡಿ ನಿಷ್ಕಳಂಕ ಪರಶಿವ ಲಿಂಗ ಜಂಗಮಕ್ಕೆ ಸಮರ್ಪಿಸಿ ಅವರೊಕ್ಕ ಮಿಕ್ಕು ಹರುಷಾನಂದ ಮಹಾಪ್ರಸಾದದಲ್ಲಿ ಸಂತೃಪ್ತನಾಗಿ ಇಷ್ಟಲಿಂಗ ಬಾಹ್ಯವಾದ ಜಡ ಶೈವ ನಡೆ ನುಡಿಗಳ ಆಲಿಸದಿಪ್ಪುದೇ ಏಕಾಗ್ರ ಚಿತ್ತ ದೀಕ್ಷೆ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಶಟಸ್ಥಲ ನಾಯಕ ಚನ್ನಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಕುತ್ತಮಂಗೆ ನಿರೂಪಂ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 724. ಶರಣು ತಾಯಿ. ಏನಂದ್ರೆ ಏಕಾಗ್ರ ದೀಕ್ಷೆ ಅನ್ನೋದು ತಾವೆಲ್ಲ ತಾಯಂದ್ರಿ ಬಹಳ ಜನ ಇದ್ರಿಲಿ. ಏನ್ ಹೇಳ್ತಿದೆ ನೋಡಿ ಈ ವಚನ ಅಂದ್ರೆ, ಅಯ್ಯ ಪರಮ ಪತಿವ್ರತೆಗೆ ಅಂದ್ರೆ ಮದುವೆಯಾದ ನಂತರ ಪರಮ ಪತಿವ್ರತೆಗೆ ಹರಗನ ಸಾಕ್ಷಿಯಾಗಿ, ಅಂದ್ರೆ ಮದುವೆಯಲ್ಲಿ ನೋಡಿ ಅನೇಕ ಜನ ಬಂದಿರ್ತಾರೆ, ಬಂಧು ಬಾಂಧವರು ಬಂದಿರ್ತಾರೆ, ಹೊರಗಡೆಯವರು ಬಂದಿರ್ತಾರೆ, ನಮಗೆ ಆಪ್ತರು ಬಂದಿರ್ತಾರೆ, ಅವರೆಲ್ಲ ಹರಗನ ಸಾಕ್ಷಿಯಾಗಿ ಕಂಕಣದ ಕಟ್ಟಿದ ಪುರುಷಂಗೆ, ಅಂದ್ರೆ ಆ ಪತಿದೇವರಿಗೆ ನೀವೇನು ಕಂಕಣ ಕಟ್ತಾರೆ, ಅವನು ನಿಮಗೆ ಮಾಂಗಲ್ಯ ಕಟ್ತಾನೆ. ಇದು ಕಂಕಣದ ಕಟ್ಟಿದ ಪುರುಷಂಗೆ ಆ ತಾಯಿ ಏನ್ ಮಾಡ್ಬೇಕು, ಮದುವೆಯಾದ ಕನ್ಯೆ ಏನ್ ಮಾಡ್ತಾಳೆ, ತನ್ನ ತನು ಮನವ ಮೀಸಲು ಮಾಡಿ. ಯಾರಿಗೆ? ಆ ಒಬ್ಬ ಪುರುಷನಿಗೆ. ಯಾರನ್ನು ಅವಳು ವಿವಾಹ ಮಾಡಿಕೊಳ್ಳುತ್ತಾಳಲ್ಲ, ಆ ಮಂಗಲ ವಿವಾಹ ಏನಿದೆಯಲ್ಲ, ತನ್ನ ತನು ಮನವನ್ನ ಮೀಸಲು ಮಾಡಬೇಕು ಆ ತಾಯಿ. ಏಕೆಂದ್ರೆ ಅವಳು ಮುಂದೆ ಅವನೊಡನೆ ಸಂಸಾರ ಮಾಡಬೇಕಾಗಿದೆ, ಮುಂದೆ ಆ ಪಥದಲ್ಲಿ ಸಾಗಬೇಕಾಗಿದೆ. ಹೀಗಾಗಿ ಅವಳು ಏನ್ ಮಾಡ್ತಾಳೆ, ಬರಬರ್ತಾ ತನ್ನ ತವರು ಮನೆಯ ಅಷ್ಟೊಂದು ಹೆಚ್ಚಿಗೆ ಹಚ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ಹೊಸ ಸಂಸಾರ, ಅವಳದ್ದೇ ಆದ ಒಂದು ಸಂಸಾರ ಶುರು ಆಗುತ್ತದೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಗುರುಸಿದ್ಧ ದೇವರು, ತನ್ನ ಪಿತ ಮಾತೆ ಪುತ್ರ ಮಿತ್ರರ ಸಂಗವ ಸೋಂಕದೆ. ಅಂದ್ರೆ ತನ್ನ ತವರು ಮನೆಯವರಿಂದ ಮೇಲಿಂದ ಮೇಲೆ ಅದನ್ನೇ ತವರು ಮನೆಯ ಬಗ್ಗೆನೇ 24 ಗಂಟೆ ಅವಳು ಯೋಚಿಸ್ತಾ ಹೋದ್ರೆ, ಅಯ್ಯೋ ನಾನು ಬಿಟ್ಟು ಬಂದೆ ನನ್ನ ತಂದೆ ತಾಯಿಯರನ್ನ, ನಾನು ಬಿಟ್ಟು ಬಂದೆ ನನ್ನ ಇಡೀ ಕುಟುಂಬವನ್ನ, ಈ ತರದ ಒಂದು ಸಂಸಾರ ಒಂದು ಭವದಲ್ಲಿ ಅವಳು ಮುಳುಗಿದ್ದ ಆಗಬಾರ್ದು. ಅವರೊಡವೆಗೆ ಇಚ್ಛಯಿಸಿ ಅಂದ್ರೆ ಏನು, ಅವರ ಆಭರಣಗಳನ್ನೇನು ಕೊಟ್ಟಿರ್ತಾರಲ್ಲ ತವರು ಮನೆಯವರು, ಅದನ್ನು ಇಚ್ಛಯಿಸಿ ಅವರ ನಡೆನುಡಿಗಳ ಆಲಿಸದೆ. ಅಂದ್ರೆ ಏನು, ನೀನ್ ಹೆಚ್ಚು ಕೆಲಸ ಮಾಡಕ್ ಹೋಗ್ಬೇಡ, ಅವ್ರು ನಿಮ್ಮ ಅತ್ತೆ ಹಾಗಿದ್ದಾರೆ, ನಿಮ್ಮ ಮಾವ ಹೀಗಿದ್ದಾರೆ, ಅವ್ರಿಗೆ ಅದ್ ಮಾಡಕ್ ಹೇಳು, ಇವ್ರು ಮಾಡಕ್ ಹೇಳು ಅಂತ ಒಮ್ಮೊಮ್ಮೆ ಏನಾಗುತ್ತೆ, ಕೊಟ್ಟ ಕಣ್ಣಿಗೆ ಅವಳದೇ ತಾಯಿ ಏನಾದ್ರೂ ಒಂದು ವಿಚಿತ್ರವಾದ ಕಥೆಗಳನ್ನ ಹೇಳೋಕ್ ಶುರು ಮಾಡ್ತಾರೆ. ಚೆನ್ನಾಗಿ ನಡ್ಕೊಂಡು ಹೋಗಮ್ಮ ಅಂತ ಹೇಳೋಲ್ಲ. ಈಗ ನಡೆದಿರೋದೇ ಅದೇ ಕತೆ. ಎಷ್ಟೊಂದೋ ತಾಯಂದಿರು ತಮ್ಮ ಮುದ್ದು ಮಕ್ಕಳಿಗೆ ಫೋನ್ ಮಾಡಿ ಹೇಳ್ತಾರೆ, ಏನೇ ಯಾವಾಗ ನೋಡಿದ್ರೆ ಅದು ಕೆಲಸದಲ್ಲಿಯೇ ಇರ್ತೀಯಲ್ಲ, ನಿನಗೆ ರೆಸ್ಟ್ ಅನ್ನೋದು ಬೇಡೇನ್ವೆ, ನಿನ್ ಗಂಡನಿಗೆ ಹೇಳು, ಅಲ್ಲಿ ಸರ್ವೆಂಟ್ಸ್ ಇಟ್ಕೊಳಕ್ ಹೇಳು, ಎಷ್ಟಂತ ಮಾಡ್ತಿ ಕಣೆ ಅಂತ ಹೇಳಿ ನಿಮ್ಮ ಅತ್ತೆಗೆ ಏನಾಗಿದೆ ದಾಡಿ ಕೂತೇ ಇರ್ತಿರ್ತಾಳಲ್ಲ, ಈ ತರದ ಒಂದು ಕೆಟ್ಟದಾದ ಸಂದೇಶಗಳನ್ನ ಕೊಡ್ತಿರ್ತಾರೆ. ಅದಕ್ಕೆ ಗುರುಸಿದ್ಧ ದೇವರು ನೋಡಿ ಅಂದಿನ ಒಂದು 15ನೇ ಶತಮಾನದ ಒಬ್ಬ ವಚನಕಾರ ಹೇಳ್ತಿದ್ದಾರೆ, ಅವರೊಡವೆಗೆ ಇಚ್ಛಯಿಸಿ, ಆ ತವರು ಮನೆಯವರು ಕೊಡುವಂತಹ ಒಂದು ಆಭರಣಗಳನ್ನ ಇಚ್ಛೆಯಲ್ಲಿ ಮನದಲ್ಲಿ ಇರಿಸಿಕೊಂಡು ಅವರ ಹಾಗೆ ಇಚ್ಛಯಿಸಬಾರದು. ನಡೆನುಡಿಗಳ ಆಲಿಸದೆ ಆ ತಾಯಿಗಳು ಹೇಳುವಂತ ಮಾತಿನಲ್ಲಿ ಏನಿದೆ ಅನ್ನೋದನ್ನ ಪರಿಗಣಿಸಬೇಕು. ಯಾಕೆ ನಿಮಗೆ ಯೋಚನೆ ಇರೋದಿಲ್ವಾ? ಹೀಗಾಗಿ ಅವರ ನಡೆನುಡಿಗಳ ಆಲಿಸದೆ ಏನ್ ಮಾಡ್ಬೇಕು, ಅವಳು ಈಗ ಹೊಸ ಮನೆಗೆ ಬಂದಿದ್ದಾಳೆ, ಹೊಸ ಒಂದು ಸಂಸಾರವನ್ನು ಆರಂಭ ಮಾಡಬೇಕಾಗಿದೆ, ತನ್ನ ರಮಣನ ದ್ರವ್ಯಾಭರಣವ ಹಾರೈಸಬೇಕಾಗಿದೆ. ತನ್ನ ರಮಣ ಅಂದ್ರೆ ತನ್ನ ಗಂಡ. ನನ್ನ ಗಂಡನ ಮನೆಯ ಅಭಿವೃದ್ಧಿ ಆಗಲಿ, ನನ್ನ ಗಂಡನ ಮನೆ ಬೆಳೆಯಲಿ, ನನ್ನ ಗಂಡನ ಸಂಪತ್ತು ಹೆಚ್ಚಾಗಲಿ, ನನ್ನ ಗಂಡನ ಮನೆಯ ಒಂದು ಅಭಿವೃದ್ಧಿ ಆಗಲಿ ಶಿವ ಅಂತ ಅದನ್ನು ಬೇಡ್ಕೊಳ್ಬೇಕೆ ಹೊರತು ಬಿಟ್ಟು ಬಂದ ತವರು ಮನೆಯನ್ನ ಅವರು ಕೊಡುವ ಕೆಟ್ಟ ಸಂದೇಶಗಳನ್ನ ಆಲಿಸಬಾರದು. ತನ್ನ ರಮಣನ ದ್ರವ್ಯಾಭರಣವ ಹಾರಿಸಿ ಆತನ ನುಡಿಯೇ ಮಹಾಪ್ರಸಾದವೆಂದು ಪ್ರತಿ ನುಡಿಯ ನುಡಿಯದೆ.
ಗಂಡನೊಡನೆ ಒಂದು ಅನುಸಂಧಾನ ಮಾಡ್ಕೋಬೇಕು. ಇಲ್ದಿರ ಸಂಸಾರದ ಒಂದು ನೊಗ ಹೊರಬೇಕಾಗ್ತಾ ಇದೆ. ಇಬ್ರು ಆ ಚಕ್ಕಡಿಯ ನೊಗ ಎರಡು ಎತ್ತುಗಳು ಇದ್ದ ಹಾಗೆ, ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಏನೂ ಇರೋದಿಲ್ಲ. ಇಬ್ರು ಜೊತೆಯಾಗಿ ಆ ಮಹಾಪ್ರಸಾದವು ನಮಗೆ ಸಿಕ್ಕಿದೆ ಅಂತ ನಾವು ಆ ಸಂಸಾರದಲ್ಲಿ ಮುನ್ನಡೆಯಬೇಕಾಗ್ತಾ ಇದೆ. ಆ ಸರ್ವಾವಸ್ಥೆಯಲ್ಲಿ ಆ ರಮಣನ ರತಿ ಸಂಯೋಗಾನುಸಂಧಾನದಿಂದ ಎರಡಳೆದಿರುವ ಸತ್ಯಾಂಗನೆಯಂತೆ ಅಂತ ಆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಆ ತಾಯಿ, ಯಾವ ತವರ ಮನೆಯಿಂದ ಬಿಟ್ಟು ಬಂದಂತ ತಾಯಿ ಏನ್ ಮಾಡ್ತಾರೆ, ಆ ರಮಣನ ರತಿ ಸಂಯೋಗಾನುಸಂಧಾನದಿಂದ ಇಬ್ಬರು ಜೊತೆಗೂಡಿ ಸಂಸಾರ ನಡೆಸಿ ಎರಡಳೆದಿರುವ, ಗಂಡ ಬೇರೆಯಲ್ಲ, ಎರಡಳೆದಿರುವ ಅಂದ್ರೆ ಗಂಡ ಬೇರೆಯಲ್ಲ, ಹೆಂಡತಿ ಬೇರೆಯಲ್ಲ, ಹೆಂಡತಿ ಬೇರೆಯಲ್ಲ, ಗಂಡ ಬೇರೆಯಲ್ಲ, ಎರಡಳೆದಿರುವ ಸತ್ಯಾಂಗನೆ ಅಂತ. ಒಬ್ಬ ಗೃಹಿಣಿ, ಇಂಥ ಗೃಹಿಣಿಗೆ ಅವ್ರು ಏನ್ ಕರಿತಾ ಇದ್ದಾರೆ, ಸತ್ಯಾಂಗನೆ ಅಂತ ಕರಿತಾ ಇದ್ದಾರೆ. ಇವಳ ಉದಾಹರಣೆ ನಮ್ಗೆ ಯಾಕೆ ಕೊಡ್ತಾ ಇದ್ದಾರೆ ಗುರುಸಿದ್ಧ ದೇವರು ಅಂದ್ರೆ, ಈ ಸತ್ಯಾಂಗನೆಯಂತೆ, ಈ ಪವಿತ್ರವಾದ ಗೃಹಿಣಿಯಂತೆ, ಆದರ್ಶವಾದ ಗೃಹಿಣಿಯಂತೆ ನಾವೇನಾಗ್ಬೇಕಾಗಿದೆ ಈಗ, ಶ್ರೀ ಗುರುವಿನ ಕರಗರ್ಭ ಮಧ್ಯದಲ್ಲಿ ಜನಿತವಾದ ಲಿಂಗ ಭಕ್ತಗಣ, ಸತಿ ಸುತ ಪಿತ ಮಾತೆ ಬಂಧು ಬಳಗ ಒಡಹುಟ್ಟಿದವರು ಮೊದಲಾಗಿ ಪರಶಿವಲಿಂಗ ಜಂಗಮ ತೀರ್ಥ ಪ್ರಸಾದ ಮಂತ್ರದಲ್ಲಿ ಮುಳುಗಿ, ಅಂದ್ರೆ ಈಗೇನು ನಮ್ಮ ಹೊಸ ಸಂಸಾರ ಈ ಮನೆಗೆ ಬಂದಿದ್ದಾರಲ್ಲ ಅವರೆಲ್ಲ ಅಲ್ಲಿ ಕೂಡಿ ಪರಶಿವಲಿಂಗ ಜಂಗಮ ತೀರ್ಥ ಪ್ರಸಾದ ಮಂತ್ರದಲ್ಲಿ ಮುಳುಗಿ ಲೋಕದ ಶೈವ ಮಾರ್ಗಿಗಳಂತೆ, ಈಗ ಮಾತಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮ ಏನು ಸ್ವತಂತ್ರ ಧರ್ಮವೇ ಹಾಗೆ ಹೀಗೆ ಅಂತ. ಇಲ್ಲಿ ಬರ್ತಾ ಇದೆ ನೋಡಿ, ಲೋಕದ ಶೈವ ಮಾರ್ಗಿಗಳಂತೆ. ಶೈವರು ಏನಂತ ಅಂತಾರಲ್ಲ, ಅವ್ರ ಹಾಗೆ ನಾವಲ್ಲ. ಯಾಕೆ ಅವ್ರೇನ್ ಮಾಡ್ತಾರೆ, ಲೋಕದ ಶೈವ ಮಾರ್ಗಿಗಳಂತೆ ಹಲವು ಕ್ಷೇತ್ರ, ಹಲವು ತೀರ್ಥ, ಹಲವು ನೇಮ ವ್ರತಗಳಿಗೆ ಅಡಿಡಬಾರ್ದು ನಾವು. 12 ಜ್ಯೋತಿರ್ಲಿಂಗ ಮಾಡೋದು, ಅಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್. ಹಲವು ತೀರ್ಥಂಗಳಿಗೆ ಹೋಗಿ ಅಲ್ಲಿ ಸರೋವರದಲ್ಲಿ ಅಲ್ಲಿಯ ನೀರನ್ನು ಅದು ಎಷ್ಟೇ ಕಲುಷಿತವಾಗಿದ್ರು ಸಹ ಮೈ ಮೇಲೆ ಹಾಕೊಳ್ಳೋದು, ಅವ್ರು ಯಾರೋ ಏನೋ ಹೇಳಿದ್ರಂತ ನೇಮಗಳನ್ನ ಮಾಡೋದು, ವ್ರತಗಳನ್ನ ಮಾಡಬಾರ್ದು. ಅದು ಶೈವ ಮಾರ್ಗಿಗಳು. ನಮ್ಮ ಲಿಂಗಾಯತ ಧರ್ಮದಲ್ಲಿ ಅದು ಇಲ್ಲ. ನಮ್ಮಲ್ಲಿ ಹಲವು ಕ್ಷೇತ್ರ, ಹಲವು ತೀರ್ಥ, ಹಲವು ನೇಮ ವ್ರತಗಳಿಗೆ ಅಡಿ ಇಡಬಾರದು. ಹಾಗೇನೆ ಕಾಯ ವಾಚ ಮನಸ್ಸಿನಿಂದ, ಈ ದೇಹದಿಂದ ಮತ್ತು ಮಾತಿನಿಂದ ಮೊದಲಾದ ಸಮಸ್ತ ತತ್ವಂಗಳ ಸ್ವಪಾಕವ ಮಾಡಿ ಅಂದ್ರೇನು ಅದನ್ನ ಅರ್ಥ ಮಾಡಿಕೊಂಡು ನಿಷ್ಕಳಂಕ ಪರಶಿವಲಿಂಗ ಜಂಗಮಕ್ಕೆ. ನಿಷ್ಕಳಂಕ ಪರಶಿವಲಿಂಗ ಜಂಗಮ, ನಿಷ್ಕಳಂಕ ಲಿಂಗ ಎಲ್ಲಿದೆ? ಬ್ರಹ್ಮರಂಧ್ರದಲ್ಲಿ. ಬ್ರಹ್ಮಚಕ್ರದಲ್ಲಿ ಸ್ವಪಾಕವ ಮಾಡಿ ಆ ಬ್ರಹ್ಮಚಕ್ರದಲ್ಲಿರುವಂತಹ ನಿಷ್ಕಳಂಕ ಪರಶಿವಲಿಂಗ ಜಂಗಮಕ್ಕೆ ಸಮರ್ಪಿಸಿ ಅವರೊಕ್ಕು ಮಿಕ್ಕ ಹರುಷಾನಂದ ಮಹಾಪ್ರಸಾದದಲ್ಲಿ ಸಂತೃಪ್ತನಾಗಿ ಇಷ್ಟಲಿಂಗ ಬಾಹ್ಯವಾದ, ಮತ್ತೆ ಹೇಳ್ತಿದ್ದಾರೆ ಅದೇ ಇಷ್ಟಲಿಂಗ ಬಾಹ್ಯವಾದ, ಇಷ್ಟಲಿಂಗವನ್ನು ಬಿಟ್ಟು ಬೇರೆ ಯಾವುದಾದರೂ ಜಡ ಶೈವ ನಡೆನುಡಿಗಳ ಆಲಿಸದಿಪ್ಪುವುದೇ, ಆಲಿಸಬಾರದು. ಕರಸ್ಥಳದಲ್ಲಿರುವ ಇಷ್ಟಲಿಂಗವನ್ನು ಬಿಟ್ಟು ನಮಗೆ ಬೇರೆ ಏನೂ ಗೊತ್ತಿಲ್ಲಪ್ಪ, ದಯವಿಟ್ಟು ಕೇಳ್ಬೇಕು, ಹೇಳ್ಬೇಕು. ಇಲ್ಲಿದೆ ಏಕಾಗ್ರ ಚಿತ್ತ ದೀಕ್ಷೆ. ಶರಣಸತಿ ಲಿಂಗಪತಿಯಾಗಿ ಆ ಕರಸ್ಥಳದಲ್ಲಿರುವಲ್ಲಿ ಇಷ್ಟಲಿಂಗವನ್ನು ಬಿಟ್ಟು ನಾನು ಏನಾದ್ರೂ ಮತ್ತೆ ಜಡಶೈವ ನಡೆನುಡಿಗಳ, ಅಯ್ಯೋ ದೇವರೇ ಬಸ್ತಾದ್ರೂ ಕೇಳ್ತಾನೆ ಇರ್ತೀವಿ. ರುದ್ರಾಭಿಷೇಕ, ಆ ಅಭಿಷೇಕ, ಈ ಅಭಿಷೇಕ, ಅದು ಅಯ್ಯೋ ದೇವ್ರ ಅದೇನ್ ಕೇಳ್ಬೇಡಿ ನೀವು. ಅದೇನು ಅರ್ಥವಾಗದಿದ್ರು ಒಂದೊಂದು ದೊಡ್ಡ ದೊಡ್ಡ ಪುಸ್ತಕ, ವೀರಶೈವ ಚರಿತಾಮೃತ, ಇಂಥ ಏನೇನೋ ಒಂದು ತಗೊಂಡು ಅದನ್ನು ಓದ್ತಾನೆ ಹೋಗೋದು. ಅದು ಅರ್ಥ ಆಗ್ಲಿ ಆಗದಿರ್ಲಿ. ಜಡಶೈವ ನಡೆನುಡಿಗಳ ಆಲಿಸದಿಪ್ಪುದೇ. ಇಲ್ಲ ನನಗೇನು ಅರ್ಥ ಆಗ್ತಾ ಇದೆ ನೋಡಿ ಅದನ್ನ ನಾನು ಮಾಡೋನು. ನನಗೇನು ಅರ್ಥ ಆಗೋಲ್ಲ ನಾನು ಅದನ್ನ ಮಾಡೋಲ್ಲ. ಯಾಕೆ ಮಾಡೋಲ್ಲ? ಅವೆಲ್ಲ ಜಡಶೈವ ನಡೆನುಡಿಗಳಾಗಿವೆ. ನನಗೆ ಅರ್ಥ ಆಗೋಲ್ಲಪ್ಪ, ಅವೆಲ್ಲ ಜಡವಾಗಿವೆ. ನನಗೆ ಏನ್ ಬೇಕು? ಬರೀ ಇಷ್ಟಲಿಂಗವನ್ನು ಬಿಟ್ಟು, ಇಷ್ಟಲಿಂಗ ಬಾಹ್ಯವಾದ ಬೇರೆ ಯಾವ ತತ್ವಗಳನ್ನು ನಾನು ನಂಬೋಲ್ಲ, ನಾನು ಕೇಳೋಲ್ಲ, ನಾನು ಆಚರಿಸೋದಿಲ್ಲ. ಇದೇ ಏಕಾಗ್ರ ಚಿತ್ತ ದೀಕ್ಷೆ ಕಣ್ರಿ, ಇದೇ ಏಕಾಗ್ರ ಚಿತ್ತ ದೀಕ್ಷೆ. ಯಾರೋ ಹೇಳ್ತಾ ಇದ್ರು ಇದು ಇಷ್ಟೆಲ್ಲ ಇದೆಯಾ? ಹೌದು, ಇದಿಷ್ಟೆಲ್ಲ, ಇದನ್ನು ಬಹಳ ಇದೆ. ಇಷ್ಟು ಇಲ್ಲಕ್ಕೆ ನಮ್ಮ ವಚನಕಾರರ, ನಮ್ಮ ಶರಣೆಯರ ಒಂದು ಶಿವಯೋಗ ಇಲ್ಲಿಗೆ ಮುಗಿಯೋದಿಲ್ಲ, ಬಹಳ ಇದೆ. ಅದನ್ನೆಲ್ಲ ನಾವು ಮಾಡೋರಿದ್ದೀವಿ. ಯಾಕೆ? ಎಲ್ಲರಿಗೂ ಎಲ್ಲವನ್ನು ಅರ್ಥವಾಗುವಂತೆ ವಚನ ಸಾಹಿತ್ಯದ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾರೆ ಈ ತಂದೆಗಳು. ಹೀಗಾಗಿ ಇಷ್ಟಲಿಂಗವನ್ನು ಬಿಟ್ಟು ಜಡಶೈವ ನಡೆನುಡಿಗಳ ಆಲಿಸದಿಪ್ಪುದು ಏಕಾಗ್ರ ಚಿತ್ತ ದೀಕ್ಷೆ. ಹಾಗೇನೆ ಒಬ್ಬ ಸುಂದರ ಗೃಹಿಣಿ ಎಲ್ಲ ತನ್ನ ತವರು ಮನೆಯನ್ನು ಮುರಿತು ಬಂದು ಇಲ್ಲಿ ಒಬ್ಬ ಪತಿಯೊಡನೆ ಹೊಸ ಬಾಳ್ವೆಯನ್ನು ಶುರು ಮಾಡಿ ಅವನ ಮನೆಯನ್ನ ಒಂದು ಅಭಿವೃದ್ಧಿಯತ್ತ ಬೈತಾಳಲ್ಲ, ಆ ಸತ್ಯಾಂಗನೆಯಂತೆ
ನಾನು ಶರಣ ಸತಿ ಲಿಂಗಪತಿಯಾಗಿ ಈ ಇಷ್ಟಲಿಂಗದ ಮುಖಾಂತರ ಏಕಾಗ್ರ ಚಿತ್ತ ದೀಕ್ಷೆಯನ್ನ ತಗೊಳ್ತಾ ಇದ್ದೀನಿ ಇವತ್ತು. ಏನಿದು ಏಕಾಗ್ರ ಚಿತ್ತ ದೀಕ್ಷೆ ಅಂದ್ರೆ ಬಂಧುಗಳೇ, ಇಷ್ಟಲಿಂಗ ಮಾತ್ರ, ಇಷ್ಟಲಿಂಗ ಮಾತ್ರ, ಇಷ್ಟಲಿಂಗ ಮಾತ್ರ, ಇಷ್ಟಲಿಂಗ ಮಾತ್ರ, ಇಷ್ಟಲಿಂಗ ಮಾತ್ರ. ಇಷ್ಟಲಿಂಗವನ್ನು ಬಿಟ್ಟು ನಾನು ಏನಾದ್ರೂ ಬೇರೆ ಮಾಡ್ತೀನಿ ಅಂದ್ರೆ ಅದು ಅಲ್ಲ. ಈ ದೀಕ್ಷೆ ನಮ್ಗಾಗೋಲ್ಲ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಶಟಸ್ಥಲ ನಾಯಕ ನಮ್ಮ ಚೆನ್ನಬಸವ ದೇವರು, ಚೆನ್ನಬಸವಣ್ಣನವರು. ಇದು ಏಕಾಗ್ರ ಚಿತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಉದಾಹರಣೆ ಕೊಟ್ರಲ್ಲಿ. ಆ ತಾಯಿ ಒಂದ್ 2 ವರ್ಷದಲ್ಲಿ ತನ್ನ ತವರು ಮನೆಯನ್ನೇ ಮರ್ತು ಬಿಡ್ತಾಳ್ರಿ. ಅಷ್ಟೊಂದು ಹೇಳ್ತಾಳೆ ತಾಯಿಗೆ 2 ವರ್ಷ ಆದ ನಂತರ, ಇಲ್ಲಮ್ಮ ಬರೋಕ್ಕಾಗೋಲ್ಲ, ನನಗೆ ರಜೆ ಇಲ್ಲ, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಇವ್ರಿಗೆ ಊಟ ಕಟ್ಟಬೇಕು, ನಾನು ಇದಕ್ಕೆ ಹೋಗ್ಬೇಕು, ಏನೇನೋ ಹೇಳ್ತಾಳೆ. ಮೊದಲು ಎಷ್ಟು ತವರು ಮನೆ ಅಂದ್ರೆ ಎಷ್ಟೊಂದು ಆತುರವಾಗಿ ಓಡ್ತಾ ಹೋಗ್ತಿರೋ ಒಂದು ಬಂದ ಹೊಸದರಲ್ಲಿ ಈಗ ಹಾಗಲ್ಲ. ಈಗ ಗಂಡನ ಮನೆಯೇ ಗಂಜಿಯ ಕುಡಿದರು ಗಂಡನ ಮನೆಲೇಸು ಅಂತ ನಮ್ಮ ಜನಪದರು ಹಾಡಿದರು. ಅಂತಹ ತಾಯಿಯಂತೆ ನಾವು ಇವತ್ತು ಶರಣಸತಿ ಲಿಂಗಪತಿಯಾಗಿ ನನ್ನ ಎಲ್ಲಾ ಏಕಾಗ್ರ ಚಿತ್ತ ಬರೀ ಇಷ್ಟಲಿಂಗ ಮಾತ್ರ. ಅದೇ ಲೋಕದ ಬೇರೆ ಶೈವ ಮಾರ್ಗಿಗಳಂತೆ ಹಲವು ಕ್ಷೇತ್ರ, ಹಲವು ತೀರ್ಥ, ಹಲವು ನೇಮ ವ್ರತ ನಾನು ಮಾಡೋದಿಲ್ಲಪ್ಪ, ಮಾಡಲ್ಲ. ನನಗೆ ಇಷ್ಟಲಿಂಗ ಮಾತ್ರನೇ. ಇದೇ ಏಕಾಗ್ರ ದೀಕ್ಷೆ. ಅದನ್ನೇ ಸಿದ್ದರಾಮಯ್ಯ ದೇವರು ಅಕ್ಕ ಮಹಾದೇವಿ ತಾಯಿಯವರು ಹೇಳಿದರು. ಸಿದ್ದರಾಮೇಶ್ವರ ಒಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ ಈ ಕಡೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಗುರು ಭಕ್ತಿ ಶರಣಾರ್ಥಿಗಳು. ಸಿದ್ದರಾಮೇಶ್ವರರ ವಚನ. ದೇಹವ ನಿರ್ದೇಹಿಗೊಪ್ಪಿಸಿದಲ್ಲಿ ದೇಹ ನಿರ್ದೇಹವಾಗಿತ್ತು, ಮನವ ಲಿಂಗಕ್ಕರ್ಪಿಸಿದಲ್ಲಿ ಮನಲಿಂಗವಾಗಿ ಮನಲೀಯವಾಯಿತು, ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತಯ್ಯ, ದೇಹ ಮನ ಭಾವ ಉಳಿದಲ್ಲಿ ಕಾರಣ ಕಾಯ ಅಕಾಯವಾಯಿತು, ಎನ್ನ ದೇಹದ ಸುಖವ ಲಿಂಗ ಭೋಗಿಸುವುದಾಗಿ ಶರಣಸತಿ ಲಿಂಗಪತಿ ಎಂಬ ಭಾವ ಅಳವಟ್ಟಿತ್ತಯ್ಯ. ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 4, ವಚನ ಸಂಖ್ಯೆ 1426. ಶರಣಾರ್ಥಿ ರೇಣುಕನ ಎಷ್ಟು ಚೆನ್ನಾಗಿ ಹೇಳಿ ಶರಣಣ್ಣ. ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ, ಶಿವಯೋಗಿ ಸಿದ್ದರಾಮೇಶ್ವರರು, ಬಸವ ಅನ್ನೋದು ನನ್ನ ಹೆಸರಾನೇ ಇದೆ, ಅದನ್ನ ಮ್ಯೂಟ್ ಮಾಡಬೇಡಿ. ಸಿದ್ದರಾಮೇಶ್ವರ ಅನ್ನೋದು ದೇಹವ ನಿರ್ದೇಹಿಗೊಪ್ಪಿಸಿದಲ್ಲಿ ದೇಹ ನಿರ್ದೇಹವಾಗಿತ್ತು. ದೇಹ ಅಂದ್ರೆ ನನ್ನ ದೇಹ. ನಿರ್ದೇಹಿಗೊಪ್ಪಿಸೋದಂದ್ರೆ ಏನು? ನನ್ನ ಕರಸ್ಥಲದಲ್ಲಿರುವ ಇಷ್ಟಲಿಂಗಕ್ಕೆ. ದೇಹವ ನಿರ್ದೇಹಿಗೊಪ್ಪಿಸಿದಲ್ಲಿ ಅವಾಗ ಏನಾಗ್ತಾ ಇದೆ? ನನ್ನ ದೇಹ ನಿರ್ದೇಹವಾಗಿ. ಹಾಗೇನೆ ನನ್ನ ಮನಸ್ಸೇನಿದೆಯಲ್ಲ, ಅದನ್ನ ಅದೇ ಲಿಂಗಕ್ಕೆ ಅರ್ಪಿಸಿದಾಗ ಮನಲಿಂಗವಾಗಿ ಮನಲೀಯವಾಗಿತ್ತು. ನನ್ನ ಮನಸ್ಸಿನಲ್ಲಿ ಈಗ ಏನೂ ಇಲ್ಲ, ಅದು ಸಹ ಲಿಂಗಮಯವಾಗಿ ಬಿಟ್ಟಿತು. ಮನೋಲಿಂಗ ಅಂತ ಕರೆದ್ವಿ ಅದಕ್ಕೆ. ಭಾವವ, ನನ್ನ ಎಲ್ಲಾ ಭಾವನೆಗಳನ್ನ ತೃಪ್ತಿಗರ್ಪಿಸಿ ಸಂತೃಪ್ತ ಭಾವನೆಯಲ್ಲಿದ್ದಾಗ ಅವ ಬಯಲಾಯಿತು, ಅದೇ ಭಾವಲಿಂಗ. ದೇಹ ಮನ ಭಾವ ಎಲ್ಲಾ ಅಳಿದು ಕಾರಣಕಾಯ, ನಾನೇನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದೇಹ ಅಕಾಯವಾಯಿತು. ಎನ್ನ ದೇಹದ ಸುಖವ ಲಿಂಗ ಭೋಗಿಸುವುದಾಗಿ. ನಾನೀಗ ಲಿಂಗಾಂಗ ಸಾಮರಸ್ಯದಲ್ಲಿ ಇರೋದ್ರಿಂದ ನನ್ನ ದೇಹದ ಸುಖ ನಾನು ಬೇರೆನೆ ತಿಳ್ಕೊಂಡಿದ್ದೆ. ಈಗೇನಾಗಿದೆ? ನನ್ನ ಲಿಂಗ ಭೋಗಿಸ್ತಾ ಇದೆ ಅದೇ ಸುಖವನ್ನ. ಹೀಗಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಾನು ಈಗ ಯಾರು ಅಲ್ಲ, ನಾನು ಶರಣಸತಿ ಲಿಂಗಪತಿ. ಆ ಭಾವದಲ್ಲೇ ಇರೋದು. ನನ್ನ ಏನು ಇದು ಇಷ್ಟಲಿಂಗ ಇದೆಯಲ್ಲ ಕರಸ್ಥಲದಲ್ಲಿ, ಅದು ನನ್ನ ಪತಿ, ನಾನು ಅವನಿಗೆ ಸತಿ. ಆ ಒಂದು ಹೇಗೆ ಆ ತಾಯಿಯ ಒಂದು ಉದಾಹರಣೆ ಕೊಟ್ರಲ್ಲ, ಹಾಗೇನೆ ಶರಣಸತಿ ಲಿಂಗಪತಿ ಎಂಬ ಭಾವದಲ್ಲಿಯೇ ನಾವಿರ್ಬೇಕಾಗ್ತಾ ಇದೆ. 24x7 ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದನ್ನೇ ತಾಯಿ ಅಕ್ಕ ಮಹಾದೇವಿ, ಗುರುಮಾತೆ ಅಕ್ಕ ಮಹಾದೇವಿಯವರು ಹೇಳಿದರು. ಯಾರಾದ್ರೂ ಓದಿ ಈ ಕಡೆ ವಚನವನ್ನ, ಅಕ್ಕ ಮಹಾದೇವಿಯವರ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಕ್ಕ ಮಹಾದೇವಿಯವರ ವಚನ. ಅಂಗವ ಲಿಂಗ ಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತು, ಮನವ ಅರಿವಿಂಗರ್ಪಿಸಿ ಮನ ಲಯವಾಯಿತು, ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು, ಅಂಗ ಮನ ಭಾವ ಒಳಿದ ಕಾರಣ ಕಾಯ ಅಕಾಯವಾಯಿತು, ಎನ್ನ ಕಾಯದ ಸುಖ ಭೋಗವ ಲಿಂಗವೇ ಭೋಗಿಸುವನಾಗಿ ಶರಣಸತಿ ಲಿಂಗಪತಿಯಾದೆನು. ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದನು. ಸಮಗ್ರ ವಚನ ಸಂಪುಟ 5, ವಚನ ಸಂಖ್ಯೆ 6. ಸರ್ವರಿಗೂ ಭಕ್ತಿಯ ಶರಣು ತಾಯಿ.
ನೋಡಿ ಇವರಿಬ್ಬರ ವಚನಗಳನ್ನು ನೋಡಿ ಹೇಗೆ ಸಾಮರಸ್ಯ ಹೇಗಿದೆ ನೋಡಿ. ಸಿದ್ದರಾಮೇಶ್ವರ ವಚನ ಒಂದ್ ಕಡೆ ಕಾಣಿಸ್ತಾ ಇದೆ, ತಾಯಿ ಅಕ್ಕ ಮಹಾದೇವಿಯ ವಚನ ಒಂದ್ ಕಾಣಿಸ್ತಾ ಇದೆ. ಸಿದ್ದರಾಮೇಶ್ವರರು ಸೊಲ್ಲಾಪುರದವರು, ಅಕ್ಕ ಮಹಾದೇವಿಯವರು ಶಿವಮೊಗ್ಗೆಯ ಉಡತಡಿಯಿಂದ ಬಂದವರು. ವಚನಗಳನ್ನ ನೋಡಿ ಹೇಗಿದೆ. ಇಬ್ಬರ ನಡುವೆ ಏನಾದ್ರೂ ಇದರಲ್ಲಿ ನಿಮಗೆ ಏನಾದ್ರೂ ಬೇರೆ ಬೇರೆ ಕಾಣಿಸ್ತಾ ಇದೆ ನೋಡಿ. ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಇವರು ಅದನ್ನೇ ಹೇಳ್ತಿದ್ದಾರೆ. ಅಂಗವನ್ನ ಲಿಂಗ ಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತು ಅಂದ್ರೆ ಇವರು ದೇಹವನ್ನು ನಿರ್ದೇಹಿಸಿದಲ್ಲಿ ದೇಹ ನಿರ್ದೇಹವಾಗಿತ್ತು ಅಂತ ಇದ್ದಾರೆ. ಎರಡು ಒಂದೇ. ಅಲ್ಲಿ ಮನವ ಲಿಂಗಕ್ಕೆ ಅರ್ಪಿಸಿದಲ್ಲಿ ಮನಲಿಂಗವಾಗಿ ಮನಲೀಯವಾಯಿತಂತಾರೆ. ಆ ತಾಯಿ ಹೇಳ್ತಿದ್ದಾರೆ ಮನವ ಅರಿವಿಂಗ ಅರ್ಪಿಸಿ ಮನಲಯವಾಯಿತು. ಹಾಗೆ ಮ್ಯೂಟ್ ಮಾಡ್ಕೊಳ್ಳಿ. ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು. ಅಂಗ ಮನ ಭಾವ ಆದಿದ ಕಾರಣ ಕಾಯವಾಯಿತು. ಇಲ್ಲೂ ಅನ್ನ ಹೇಳ್ತಿದ್ದಾರೆ ದೇಹ ಮನ ಭಾವ ಒಳದಲ್ಲಿ ಕಾರಣ ಕಾಯವಾಯಿತು. ಹಾಗೇನೆ ತಾಯಿ ಹೇಳಿದ್ರು ಎನ್ನ ಕಾಯದ ಸುಖ ಭೋಗವ ಲಿಂಗವೇ ಭೋಗಿಸುವನಾಗಿ. ಅವರಂತೂ ತನ್ನ ಇಡೀ ಒಂದು ದೇಹ ಅಲ್ಲ, ತನ್ನ ಜೀವನವನ್ನೇ ಚನ್ನಿಮಲ್ಲಿಕಾರ್ಜುನನೆಂಬ ಗಂಡನಿಗೆ ಅರ್ಪಿಸಿದ ಮಹಾತಾಯಿಯವರು. ಶರಣಸತಿ ಲಿಂಗಪತಿ ಯಾರಾದ್ರೂ ಒಂದು ಒಳ್ಳೆಯ ಉದಾಹರಣೆ ಕೊಡಬೇಕಂದ್ರೆ ನಮ್ಮ ಗುರುಮಾತೆ ಅಕ್ಕ ಮಹಾದೇವಿಯವರೇ. ಹೀಗಾಗಿ ಇದು ಕಾರಣ ಚನ್ನಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೆನು. ನಾವು ಸಹ ಇಷ್ಟಲಿಂಗದಲ್ಲಿ ಈಗ ಒಳಹೊಕ್ಕು ಬೆರೆಯಬೇಕಾಗಿದೆ. ಅದೇ ಶರಣಸತಿ ಲಿಂಗಪತಿ. ಹೀಗಾಗಿ ಇದು ಏಕಾಗ್ರ ಚಿತ್ತ ಅಂತ ಏನೊಂದು ದೀಕ್ಷೆ ಬರ್ತಾ ಇದೆಯಲ್ಲ, ಇಷ್ಟಲಿಂಗವನ್ನು ಬಿಟ್ಟು ಮತ್ತೇನಿಲ್ಲ ಅನ್ನೋದೇ ಏಕಾಗ್ರ ಲಿಂಗನಿಷ್ಠೆ. ಈಗ ಒಬ್ಬ ದೃಢವತ ದೃಢ ವ್ರತ ದೀಕ್ಷೆ ಅನ್ನೋದು ಬರ್ತಾ ಇದೆ. ಇಲ್ಲೇನಿಲ್ಲ, ಗುರುಲಿಂಗ ಜಂಗಮ ನಿಷ್ಠೆ ಇರ್ಬೇಕಂತಿದೆ. ಯಾರಾದ್ರೂ ಈ ವಚನವನ್ನ ಓದಿ, ಗುರುಸಿದ್ಧ ದೇವರ ವಚನವನ್ನ ನಿಧಾನವಾಗಿ ಓದಿ, ಗಡಿಬಿಡಿ ಏನೂ ಇಲ್ಲ. ಓಂ ಶ್ರೀ ಗುರು. ಅಯ್ಯ ಸತ್ಯ ಸದಾಚಾರ ಲಿಂಗ ಧರಿಸಿದ ಲಿಂಗ ಭಕ್ತಂಗೆ ದೀಕ್ಷಾ ಗುರುವೇ ಕುಲದೈವ, ಶಿಕ್ಷಾ ಗುರುವೇ ಮನೆದೈವ, ಜ್ಞಾನ ಗುರುವೇ ಮನದ ಮಧ್ಯದಲ್ಲಿ ಬೆಳಗುವ ಪರಂಜ್ಯೋತಿ ಲಿಂಗವೆಂದು ಕುಲದುಂಬಿ ಮನದುಂಬಿ ಮತ್ತೊಂದು ಇತರ ವಾದಿಗಳಂತೆ ಅನ್ಯಾರ್ಚನೆ, ಅನ್ಯಶಾಸ್ತ್ರ, ಅನ್ಯ ಮಂತ್ರ, ಅನ್ಯ ಪಾಕವ ಮುಟ್ಟದೆ ಸ್ವಪಾಕವ ಮಾಡಿ ಹರಗಣ ಚರ ಪರಮಕ್ಕೆ ಸಮರ್ಪಿಸಿ ಬಂದ ಬರವನಿಂದ ನಿಲುಗಡೆಯ ತಿಳಿದು ತನುವೆಲ್ಲ ದೀಕ್ಷಾ ಗುರುವಿನ ದೀಕ್ಷಾ ಪಾದೋದಕ ಶುದ್ಧ ಪ್ರಸಾದವೆಂದರಿದ ನೀವೇ ಆದಿ ಪ್ರಸಾದಿಸ್ಥಲ ನೋಡ. ಮನವೆಲ್ಲ ಶಿಕ್ಷಾ ಗುರುವಿನ ಶಿಕ್ಷಾ ಪ್ರಸಾದೋದಕ ಸಿದ್ಧ ಪ್ರಸಾದವೆಂದರಿದ ನಿಜವೇ ಅಂತ್ಯ ಪ್ರಸಾದಿಸ್ಥಲ ನೋಡ. ಭಾವವೆಲ್ಲ ಜ್ಞಾನ ಗುರುವಿನ ಜ್ಞಾನ ಪಾದೋದಕ ಪ್ರಸಿದ್ಧ ಪ್ರಸಾದವೆಂದರಿದ ನಿಜವೇ ಸೇವ್ಯ ಪ್ರಸಾದಿಸ್ಥಲ ನೋಡ. ಇಂತು ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನಗುರು ಸ್ವರೂಪನಾದ ಲಿಂಗ ಜಂಗಮದ ಪಾದೋದಕ ಪ್ರಸಾದ ಒಡವಿದಲ್ಲಿ ಆಚರಣೆ ಸಾಮಾನ್ಯದಲ್ಲಿ ಸಂಬಂಧವಿಟ್ಟುಕೊಂಡು ಕೊಟ್ಟುಕೊಳ್ಳಬಲ್ಲ ಆತನೇ ನಿತ್ಯ ಪ್ರಸಾದಿಯಯ್ಯ. ಲಿಂಗ ಜಂಗಮದ ಪಾದೋದಕ ಪ್ರಸಾದವನ್ನಳಿದು ಜಂಗಲಿಂಗಮದ ಪ್ರಸಾದ ಪಾದೋದಕ ಪ್ರಸನ್ನ ಪ್ರಸಾದವ ದಿವಾರಾತ್ರಿಗಳೆನ್ನದೆ ಆಚರಣೆಯ ಪ್ರಾಣವಾಗಿ ಕೊಟ್ಟುಕೊಳ್ಳಬಲ್ಲಾತನೇ ಅಚ್ಚ ಪ್ರಸಾದಿಯಯ್ಯ. ಇವರಿಬ್ಬರಲ್ಲಿ ಅತಿಭೃತ್ಯನಾಗಿ ಇವರಿಬ್ಬರಾಚರಣೆಯಲ್ಲಿ ದೃಢಚಿತ್ತದಿಂದ ಕೊಟ್ಟುಕೊಳ್ಳಬಲ್ಲಾತನೇ ಸಮಯ ಪ್ರಸಾದಿ ನೋಡ. ಇಂತು ಸರ್ವಾಚಾರ ಸಂಪತ್ತಿನಾಚರಣೆಯ ಸಾಕಾರ ಲೀಲೆ ಅರ್ಪಿತಾವಧಾನ ಚೇತನ ಪರ್ಯಂತರವು ಆಚರಿಸುವುದೊಂದದೆ ದೃಢವ್ರತ ದೀಕ್ಷೆ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಚನ್ನಬಸವ ರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮಂಗೆ ನಿರೂಪಮಂ ಕೊಡುತ್ತಿರ್ದುದು ನೋಡ ಸಂಗನ ಬಸವೇಶ್ವರ. ಸಮಗ್ರ ವಚನ ಸಂಪುಟ 10 ವಚನ ಸಂಖ್ಯೆ 75 725. ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ಒಂದು ವ್ರತವನ್ನ ನಾವು ಮಾಡ್ಬೇಕಾಗಿದೆ. ಒಂದು ವ್ರತ, ಬೇರೆ ಯಾರ್ಯಾರ್ದು ಏನೇನೋ ವ್ರತಗಳಿರ್ತಾವೆ, ಅದನ್ನೆಲ್ಲ ನಂಬಬೇಡಿ. ಇದು ನಮ್ಮ ವ್ರತ ಏನು? ಅತ್ಯಂತ ದೃಢವಾದ ಗಟ್ಟಿ ಮನಸ್ಸಿನಿಂದ ಮಾಡುವ ಒಂದು ವ್ರತ ಇದೆ. ಅದೇನಂದ್ರೆ ನಮ್ಮ ನಿಷ್ಠೆ. ಆ ನಿಷ್ಠೆ ಯಾವಾಗ್ಲೂ ಗುರುಲಿಂಗ ಜಂಗಮಕ್ಕೆ ಇರ್ಬೇಕು. ಅದಕ್ಕೆ ಏನ್ ಹೇಳ್ತಿದ್ದಾರೆ? ಅಯ್ಯ
ಸತ್ಯ ಸದಾಚಾರ ಲಿಂಗ ಧರಿಸಿದ ಲಿಂಗ ಭಕ್ತಂಗೆ, ಅಂದ್ರೆ ನನ್ನ ಎದೆ ಮೇಲೆ ಏನಿದೆ ಇಷ್ಟಲಿಂಗ ಇದೆಯಲ್ಲ, ಅಯ್ಯ ಸತ್ಯ ಸದಾಚಾರ ಲಿಂಗ ಧರಿಸಿದ ಲಿಂಗ ಭಕ್ತಂಗೆ, ಆತನಿಗೆ ಏನು ಈ 3 ಜನ ಗುರುಗಳಿರ್ತಾರೆ. ಒಬ್ರು ದೀಕ್ಷಾ ಗುರು, ಶಿಕ್ಷಾ ಗುರು ಮತ್ತೆ ಜ್ಞಾನಗುರು. ದೀಕ್ಷಾ ಗುರು ಅಂದ್ರೆ ಯಾರು ದೀಕ್ಷೆ ಕೊಡ್ತಾರೋ ಅವರೇ. ಶಿಕ್ಷಾ ಗುರು ಅಂದ್ರೆ ನೀವು ಏನಾದ್ರೂ ಈ ಶಿವಪಥದಲ್ಲಿ ನಡೆಯುವಾಗ ಘೋರ ತಪ್ಪುಗಳನ್ನ ಅಪರಾಧಗಳನ್ನ ಮಾಡಿದರೆ ನಿಮ್ಮನ್ನು ಆ ಇದರಲ್ಲಿ ಶಿಕ್ಷೆ ಕೊಟ್ಟು ಮತ್ತೆ ಆ ಪಥಕ್ಕೆ ಯಾರು ತೆಗೆದುಕೊಂಡು ಬರ್ತಾರೆ ನಿಮ್ಗೆ ತಿದ್ದುಪಡಿ ಮಾಡಿ ನಿಮ್ಗೆ ತಿಳಿ ಹೇಳಿ ಏನ್ ಶಿಕ್ಷೆ ಕೊಡೋದಿದೆಯಲ್ಲ ಆ ಶಿಕ್ಷೆಯನ್ನು ಕೊಟ್ಟೆ ಅವ್ರಿಗೆ ಶಿಕ್ಷಾಗುರು ಅಂತಾರೆ. ಹಾಗೇನೆ ಈ ಇಡೀ ಶಿವಜ್ಞಾನವನ್ನ ಕೊಡ್ತಿರುವಂತಹ ಗುರುವಿಗೆ ಜ್ಞಾನಗುರು ಅಂತಾರೆ. ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನಗುರು ಅಂತ 3 ಜನ ಬರ್ತಾರೆ. ಈ ದೀಕ್ಷಾಗುರು ಅಂದ್ರೆ ನಮ್ಮ ಕುಲದೈವ, ಶಿಕ್ಷಾಗುರು ಅಂದ್ರೆ ಮನೆ ದೈವ, ಜ್ಞಾನಗುರು ಅಂದ್ರೆ ಮನದ ಮಧ್ಯದಲ್ಲಿ ಬೆಳಗುವ ಪರಂಜ್ಯೋತಿ ಲಿಂಗ. ಜ್ಞಾನಗುರುವಿಗೆ ಎಷ್ಟೊಂದು ಹೇಳ್ತಿದ್ದಾರೆ ಅಂದ್ರೆ, ಇಡೀ ಶಿವಜ್ಞಾನವನ್ನು ಯಾರು ನಮಗೆ ಕೊಡ್ತಾರೋ ಅವರು ನಮಗೆ ಹೇಗೆ ಕಾಣಿಸಬೇಕಂದ್ರೆ ನಮ್ಮ ಮನದ ಮಧ್ಯದಲ್ಲಿ ಬೆಳಗುವ ಪರಂಜ್ಯೋತಿ ಲಿಂಗವಾಗಿ ನಮಗೆ ಕಾಣಿಸಬೇಕು. ಅವರು ಇಂತಹ 3 ಜನ ಗುರುದೇವರು ನಮಗೆ ಅವರು ಕುಲ ತುಂಬಿ ನಮ್ಮ ಮನೆ ತುಂಬಿ ನಮ್ಮ ಮನಸ್ಸನ್ನ ತುಂಬಿ ಮತ್ತೊಂದು ಇತರವಾದಿಗಳಂತೆ ಬೇರೆ ಏನೇನೋ ಇದೆ, ಬೇರೆ ಬಹಳ ಇದೆ. ಅನ್ಯಾರ್ಚನೆ ಇದೆ, ಅನ್ಯಶಾಸ್ತ್ರ ಇದೆ, ಅನ್ಯ ಮಂತ್ರ ಇದೆ, ಅನ್ಯ ಪಾಕ ಎಲ್ಲ ಇದೆ. ಎಂದು ಅದನ್ನ ಮಾಡಬಾರ್ದು ನಾವು. ಏಕೆ ಸ್ವಪಾಕವ ಮಾಡಿ ಹರಗನ ಗುರುಚರ ಪರಮಕ್ಕೆ ಸಮರ್ಪಿಸಿ, ನನ್ನದೇ ಆದ ಸತ್ಯ ಶುದ್ಧ ಕಾಯಕದಿಂದ ಬಂದಂತಹ ಒಂದು ದ್ರವ್ಯವನ್ನ ಹರಗನ ಗುರುಚರ ಪರಮಕ್ಕೆ ಸಮರ್ಪಿಸಿ ಬಂದ ಬರವ. ಹರಗನ ಗುರುಚರ ಅಂದ್ರೆ ಮತ್ತೆ ಗುರುಲಿಂಗ ಜಂಗಮರೇ ಅಲ್ಲಿ ಬರ್ತಾ ಇದ್ದಾರೆ. ಸಮರ್ಪಿಸಿ ಬಂದ ಬರವ ನಿಂದ ನಿಲುಕಡೆಯ ತಿಳಿದು ತನುವೆಲ್ಲ ದೀಕ್ಷಾ ಗುರುವಿನ ದೀಕ್ಷಾ ಪಾದೋದಕ ಶುದ್ಧ ಪ್ರಸಾದವೆಂದರಿದ ನಿಜವೇ ಆದಿ ಪ್ರಸಾದಿಸ್ತಲ ನೋಡ. ಆ ದೀಕ್ಷೆಯನ್ನು ಕೊಟ್ಟ ನಂತರ ಆ ದೀಕ್ಷಾ ಪಾದೋದಕ ಅಂತೇನ ನಮ್ಗೆ ಗುರು ಕೊಡ್ತಾರಲ್ಲ ಅದನ್ನ ತೆಗೆದುಕೊಂಡು ಅದು ಆ ದಿವಸ ಗುರುವಿನ ಜೊತೆ ನಾನು ಏನು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತೀನಲ್ಲ ಆ ದಿವಸ ಏನು ಪಾದೋದಕ ನಮ್ಗೆ ಸಿಗುತ್ತಲ್ಲ ಅದು ಶುದ್ಧ ಪ್ರಸಾದವೆಂದು ತಿಳಿದುಕೊಂಡು ಅದನ್ನ ಏನ್ ಸೇವಿಸ್ತನಲ್ಲ ಆವತ್ತು ನಾನು ದೀಕ್ಷೆಯ ಮೊದಲ ದಿನ ಆದಿ ಪ್ರಸಾದಿಸ್ತಲ ಅಲ್ಲಿ ಹೋಗ್ತಾ ಇದ್ದೀನಿ. ಇಡೀ ಮನಸ್ಸೆಲ್ಲ ಶಿಕ್ಷಾಗುರು. ನನ್ಗೆ ಯಾವುದೇ ನಾನು ಏನಾದ್ರೂ ತಪ್ಪು ಮಾಡಿದ್ರು ಒಮ್ಮೊಮ್ಮೆ ಆಗುತ್ತೆ, ದಾರಿ ತಪ್ತೀವಿ ನಾವು ಇದರಲ್ಲಿ ನಡೆಯುವಾಗ. ಆದರೆ ಪುನಃ ಗುರುವಿನ ಹತ್ತ ಗುರುವೇ ನಾನು ಈ ತಪ್ಪು ಮಾಡಿಬಿಟ್ಟೆ ಅಂದಾಗ ಅವನೊಂದೇನಾದ್ರೂ ಶಿಕ್ಷೆಯನ್ನು ಕೊಡ್ತಾನೆ. ಅವೇ ಶಿಕ್ಷಾಗುರು. ಶಿಕ್ಷೆ ಇಲ್ಲದೆ ಏನೂ ಆಗೋದಿಲ್ಲ. ನೀವು ಒಂದು ಚಿಕ್ಕವರಿರುವಾಗ ನೋಡ್ಬೇಕಾಗಿತ್ತು ಶಿಕ್ಷಕರು ನಮ್ಗೆ ಹೇಗೆ ಶಿಕ್ಷೆ ಕೊಡ್ತಾ ಇದ್ರು. ಕೈ ಮೇಲೆ ಬಡಿಯೋದಿರ್ಲಿ, ಲಾಠಿಯಿಂದ ಎಲ್ಲ ಇತ್ತು. ಈಗೆಲ್ಲ ಬೇರೆ ಹೋಗಿದೆ, ಅದು ಗುರು ಶಿಷ್ಯನ ಪರಂಪರೆಯನ್ನೇ ಹೋಗಿದೆ. ಆ ಶಿಕ್ಷಾ ಗುರುವಿನ ಶಿಕ್ಷಾ ಪಾದೋದಕ ಅದನ್ನ ಸಿದ್ಧ ಪ್ರಸಾದ, ಅವ್ರು ಏನೂ ಶಿಕ್ಷೆ ಕೊಟ್ಟರೂ ಸಹ ಅದೇ ಸಿದ್ಧ ಪ್ರಸಾದ ಅಂತ ತೆಗೆದುಕೊಂಡಾಗ ಅದನ್ನ ಅಂತ್ಯ ಪ್ರಸಾದಿಸ್ತಲ ಅಂತ ಕರೆದ್ರು ನಮ್ಮ ಶರಣರು. ಶಿಕ್ಷೆಯನ್ನು ಸಹ ಗುರು ಕೊಡುವ ಶಿಕ್ಷೆಯನ್ನು ಸಹ ಪ್ರಸಾದ ರೂಪದಲ್ಲಿ ತೆಗೆದುಕೊಂಡ ಯಾವುದಾದ್ರೂ ಧರ್ಮವಿದ್ದರೆ ನಮ್ಮ ಲಿಂಗಾಯತ ಧರ್ಮ ಕಣ್ರಿ, ಅಭಿಮಾನ ಪಡಬೇಕು. ಶಿಕ್ಷೆಯನ್ನು ಸಹ ನಾವು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ತಾ ಇದೀವಲ್ಲ, ಶಿಕ್ಷಾ ಪಾದೋದಕ ಅಂತ ಕರಿತಾ ಇದೀವಿ. ಅದಕ್ಕೆ ಅರ್ಥ ಮಾಡಿಕೊಳ್ಳಲು ಯತ್ನಿಸ್ಬೇಕು. ಭಾವವೆಲ್ಲ ಜ್ಞಾನ ಗುರುವಿನ ಜ್ಞಾನ ಪಾದೋದಕ. ಅವ್ನು ಕೊಡ್ತಾ ಇರೋದೆಲ್ಲ ಏನಿದೆಯಲ್ಲ ಆ ಜ್ಞಾನ ಅದು ಸಹ ಪಾದೋದಕ ರೂಪದಲ್ಲಿ ನಾನು ತಗೊಂಡು ಅದನ್ನು ಸೇವಿಸ್ತಾ ಇದ್ದೀನಲ್ಲ, ಅದು ಪ್ರಸಿದ್ಧ ಪ್ರಸಾದ ಆಗ್ತಾ ಇದೆ. ಅದಕ್ಕೆ ನಾನು ಅದನ್ನು ಸೇವಿಸ್ತಾ ಇರೋದ್ರಿಂದ ಅದಕ್ಕೆ ಸೇವ್ಯ ಪ್ರಸಾದಿಸ್ತಲ ಅಂದ್ರು. ಹೀಗೆ ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನಗುರು ಸ್ವರೂಪವಾದ ಲಿಂಗ ಜಂಗಮದ ಪಾದೋದಕ ಪ್ರಸಾದ ವಧುವಿದಲ್ಲಿ ಆಚರಣೆ. ಇದನ್ನ ನಾನು ಅರ್ಥ ಮಾಡಿಕೊಂಡು ಅದನ್ನ ಆಚರಣೆ ಮಾಡಬೇಕು. ಸಾಮಾನ್ಯದಲ್ಲಿ ಸಂಬಂಧ ಬಿಟ್ಟುಕೊಂಡು ಕೊಟ್ಟೆಕೊಳ್ಳಬಲ್ಲಾತನೇ ನಿಜ ಪ್ರಸಾದಿಯಯ್ಯ. ಅಂದ್ರೆ ಇದು ನಿತ್ಯ ಪ್ರಸಾದಿ. ಇದನ್ನ ನಾವು ದಿನಾಲು ಅರ್ಥ ಮಾಡಿಕೊಂಡು ಹಾಗೆ ನಡೆದುಕೊಳ್ಳಬೇಕು. ನಿತ್ಯ ಅಂದ್ರೆ ನಿತ್ಯ ಪ್ರಸಾದಿ. ಅದೇ ಲಿಂಗ ಜಂಗಮದ ಪಾದೋದಕ ಪ್ರಸಾದವನ್ನು ಉಳಿದು ಜಂಗಮಲಿಂಗದ ಒಂದು ಪ್ರಸಾದ ಪಾದೋದಕ ಪ್ರಸನ್ನ ಪ್ರಸಾದವ ದಿವಾರಾತ್ರಿಗಳೆನ್ನದೆ ಆಚರಣೆಯ ಪ್ರಾಣವಾಗಿ ಕೊಟ್ಟು ಕೊಳ್ಳಬಲ್ಲಾತನೇ ಅಚ್ಚ ಪ್ರಸಾದಿ ಅಂತಾರೆ. ಲಿಂಗ ಜಂಗಮದ ಪಾದೋದಕ ಪ್ರಸಾದವನ್ನು ಉಳಿದು ಜಂಗಮಲಿಂಗದ ಪ್ರಸಾದ ಪಾದೋದಕ ಪ್ರಸನ್ನ. ಜಂಗಮಲಿಂಗ ಎಲ್ಲಿದೆ? ಅನಾಹತ ಚಕ್ರ. ಜಂಗಮಲಿಂಗ ಆ ಹೃದಯಕ್ಕೆ ಸಮೀಪವಾಗಿರುವ ಜಂಗಮಲಿಂಗದಲ್ಲಿರುವ ಪ್ರಸಾದ ಪಾದೋದಕ ಪ್ರಸನ್ನ ಪ್ರಸಾದವ ದಿವಾರಾತ್ರಿಗಳೆನ್ನದೆ. ಅದಕ್ಕೆ ನಾನು ಹೇಳಿದೆ, ಎದೆ ಮೇಲೆ ಲಿಂಗವನ್ನು ಯಾವತ್ತೂ ತೆಗಿಬೇಡಿ, ರಾತ್ರಿ ತೆಗೆದಿಟ್ಕೊಳ್ಳುವ ಒಂದು ಪ್ರಯೋಗಗಳನ್ನ ಮಾಡಬೇಡಿ, ತಲೆದಿಂಬ ಕೆಳಗೆ ಇಡೋದನ್ನ ಮಾಡಬೇಡಿ, ಅದು ಎದೆ ಮೇಲೆ ಇರಬೇಕು. ದಿವಾರಾತ್ರಿಗಳೆನ್ನದೆ ಆಚರಣೆಯ ಪ್ರಾಣವಾಗಿ ಕೊಟ್ಟುಕೊಳ್ಳಬಲ್ಲಾತನೇ ಅಚ್ಚ ಪ್ರಸಾದಿ. ಇವರಿಬ್ಬರಲ್ಲಿ ಲಿಂಗ ಮತ್ತು ಜಂಗಮ
ಇವರಿಬ್ಬರಲ್ಲಿ ಅತಿ ಭೃತ್ಯನಾಗಿ ಇವರಿಬ್ಬರ ಆಚರಣೆಯಲ್ಲಿ ದೃಢಚಿತ್ತದಿಂದ ಕೊಟ್ಟುಕೊಳ್ಳಬಲ್ಲಾತನೇ. ದಿನಾಲು ಅದೇ ಆಚರಣೆಯಲ್ಲಿರುವುದು ದೃಢಚಿತ್ತದಿಂದ. ಈ ದೃಢಚಿತ್ತ ಅನ್ನೋದಿದೆ ನೋಡಿ, ಇದು ಬಹಳ ಒಂದು ಇಂಪಾರ್ಟೆಂಟ್ ವರ್ಡ್ ಇದೆ, ಇದನ್ನ ಮರಿಬೇಡಿ. ದೃಢಚಿತ್ತನೇ ಆಗೋಲ್ಲ. ಈಗ ಕರಸ್ಥಲದಲ್ಲಿ ಲಿಂಗ ಇಟ್ಕೊಂಡಿದೀವಿ, ನೋಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಅದ್ರ ದೃಢಚಿತ್ತ ಬರ್ತಾ ಇಲ್ಲ. ಬೈದಾಡುತ್ತೆ ಮನಸ್ಸು, ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ. ಲಿಂಗ ಕೈಯಲ್ಲಿದೆ, ಪೂಜೆ ಏನೋ ಮಾಡ್ತಾ ಇದೀವಿ, ಮನಸ್ಸಿನಲ್ಲಿ ಎಲ್ಲೋ ಹೋಗ್ತೀವಿ. ಯಾಕೆ? ದೃಢಚಿತ್ತ ಇಲ್ಲ. ಅದಕ್ಕೆ ಇವರು ತಗೊಂಡ್ ಬಂದ್ರು ಎರಡನೇ ದೀಕ್ಷೆಯನ್ನ, ದೃಢವ್ರತ ದೀಕ್ಷೆ. ಯಾಕಂದ್ರೆ ದೃಢವ್ರತ ದೀಕ್ಷೆಯಿಂದ ನನಗೆ ದೃಢಚಿತ್ತ ಬೇಕಾಗಿದೆ. ಆ ದೃಢಚಿತ್ತ ಸಿಕ್ಕಾಗ ಆ ದೃಢಚಿತ್ತದಿಂದ ಕೊಟ್ಟುಕೊಳ್ಳಬಲ್ಲಾತನೇ ಸಮಯ ಪ್ರಸಾದಿ ಅಂತ ಹೇಳಿ. ಹೀಗೆ ಮೂರು ಶಬ್ದಗಳ ನೋಡಿ, ಆದಿ ಪ್ರಸಾದಿ ಸ್ಥಳ, ಅಂತ್ಯ ಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ ಅಂದ್ರು, ನಿತ್ಯ ಪ್ರಸಾದಿ, ಅಚ್ಚ ಪ್ರಸಾದಿ, ಸಮಯ ಪ್ರಸಾದಿ ಅಂದ್ರು. ಇದೇ ಸರ್ವಾಚಾರ ಸಂಪತ್ತು. ಇಂತು ಸರ್ವಾಚಾರ ಸಂಪತ್ತಿನ ಮೇಲೆ ನಮ್ಮ ಅರ್ಭಾವಿ ಶರಣರಿದ್ರೆ ಕೇಳಿಸ್ಕೊಳ್ಳಿ. ಸರ್ವಾಚಾರ ಸಂಪತ್ತಿನ ಮೇಲೆ ಒಂದು ದಿವಸ ನೀವು ಒಂದು ವ್ಯಾಖ್ಯಾನವನ್ನು ಇಡಿ. ಸರ್ವಾಚಾರ ಸಂಪತ್ತು ಅನ್ನೋದೇ ಒಂದು ದೊಡ್ಡ, ಅನೇಕ ಸಾವಿರಾರು ವಚನಗಳಲ್ಲಿ ಬರುವಂತಹ ಪದ ಇದು, ಸರ್ವಾಚಾರ ಸಂಪತ್ತು ಅನ್ನೋದು. ಅದನ್ನ ಒಂದು ದಿವಸ ಇಡೀ ವ್ಯಾಖ್ಯಾನಕ್ಕೆ. ಎಲ್ರೂ ಸರ್ವಾಚಾರ ಸಂಪತ್ತು ಏನು ಅನ್ನೋದ್ರ ಬಗ್ಗೆ ಒಂದು ವ್ಯಾಖ್ಯಾನ ಆಗಲಿ. ಇಂತೂ ಸರ್ವಾಚಾರ ಸಂಪತ್ತಿನ ಆಚರಣೆಯ ಸಾಕಾರ ಲೀಲೆ ಅರ್ಪಿತಾವಧಾನ ಚೇತನ ಪರ್ಯಂತರವು ಆಚರಿಸುವಂಥದೇ ದೃಢವ್ರತ ದೀಕ್ಷೆ. ಅರ್ಪಿತಾವಧಾನ ಅಂದ್ರೆ ಎಲ್ಲವನ್ನೂ ಅರ್ಪಣೆ ಮಾಡೋದಿದೆ. ದೃಢವ್ರತ ಶಿಕ್ಷೆ ಅಂದ್ರೆ ಬೇರೆ ಏನೂ ಅಲ್ಲ ರೀ. ದೃಢವ್ರತ ಶಿಕ್ಷೆ ಅಂದ್ರೆ ಈ ಚಿತ್ತವನ್ನ ದೃಢ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಯಾರು ಬೇಕು? ಈ ಎಲ್ಲ ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನಗುರು ಅವರೆಲ್ಲ ಬೇಕು. ಅವರು ಕೊಡುವಂತಹ ಪಾದೋದಕ ಆದಿ ಪ್ರಸಾದಿ ಸ್ಥಳ, ಅಂತ್ಯ ಪ್ರಸಾದಿ ಸ್ಥಳ, ಶೈವ ಪ್ರಸಾದಿ ಸ್ಥಳ ಅಂತ ಆಗ್ತಾ ಇದೆ. ಅದರಿಂದ ನಾನು ನಿತ್ಯ ಪ್ರಸಾದಿ, ಅಚ್ಚ ಪ್ರಸಾದಿ, ಸಮಯ ಪ್ರಸಾದಿ ಆಗ್ಬೇಕಾಗಿದೆ. ಕೊನೆಗೆ ನನಗೆ ಇದರಿಂದ ದೃಢವತ್ತ ಶಿಕ್ಷೆಯಿಂದ ಏನ್ ಸಿಗ್ಬೇಕಾಗಿದೆ ಅಂದ್ರೆ, ನಾನು ಕರಸ್ಥಲದಲ್ಲಿ ಇಟ್ಟುಕೊಂಡು ಆ ಇಷ್ಟಲಿಂಗವನ್ನು ಪೂಜೆ ಮಾಡುವಾಗ ನನ್ನ ಒಂದು ಚಿತ್ತ, ಮನಸ್ಸು ಯಾವಾಗಲೂ ದೃಢವಾಗಿ ನಿಲ್ಲಬೇಕು. ಅದನ್ನ ಕೊಡೋ ದೀಕ್ಷೆ ಅಂದ್ರೇನೆ ದೃಢವತ್ತ ಶಿಕ್ಷೆ, ದೃಢವತ್ತ ದೀಕ್ಷೆ ಅಂತ ಶರಣರು ಗುರುಸಿದ್ಧ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಅದನ್ನೇ ಒಂದು ಕೋಷ್ಟಕವಾಗಿ ನೋಡಿದಾಗ ಮೇಲಿನ ಮೇಲೆ ನಿಮ್ಗೆ ಹೇಳ್ತಾ ಇರ್ತೀನಿ ನಾನು, ಇದೊಂದು ಶಿವಾನುಭವ ಅಂದ್ರೆ ಸೈನ್ಸ್ ಇದೆ, ಇದೊಂದು ವಿಜ್ಞಾನವಿದೆ ಅಂತ. ಇಲ್ಲಿ ಎಲ್ಲೂ ಬೇರೆ ಬೇರೆ ವಚನದಲ್ಲಿ ಬೇರೆ ಬರ್ತಾ ಇದೆ ಹಾಗಿರೋಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ದೀಕ್ಷಾ ಗುರುವಿಗೆ ನೀವು ಯಾವುದು ತತ್ವ ಅಲ್ಲಿ ತಾನು, ಶಿಕ್ಷಾ ಗುರುವಿಗೆ ಮನ ತತ್ವವಿದೆ, ಜ್ಞಾನ ಅಥವಾ ಮೋಕ್ಷ ಗುರು ಇವೆರಡೂ ಒಂದೇ. ಇದು ಯಾಕಂದ್ರೆ ನಾವು ನಾಳೆ ಮತ್ತೆ ಮುಂದೆ ಬರುವ ಒಂದು ಶತಏಕದ ನೆಲೆಮನೆಯನ್ನ ನೋಡುವಾಗ 101 ಸ್ಥಳಗಳನ್ನು ಅಭ್ಯಸನ ಮಾಡುವಾಗ ಈ ಜ್ಞಾನ ಗುರು ಅಂದ್ರೇನೆ ಮೋಕ್ಷ ಗುರು. ಇದು ನೆನಪಿಟ್ಕೊಳ್ಬೇಕು ಯಾವಾಗ್ಲೂ ಮನಸ್ಸಿನಲ್ಲಿ. ಜ್ಞಾನ ಗುರು ಬೇರೆ ಅಲ್ಲ, ಮೋಕ್ಷ ಗುರು ಬೇರೆ ಅಲ್ಲ. ಸೊ ದೀಕ್ಷಾ ಗುರುವಿನಲ್ಲಿ ತನು ತತ್ವ ಇದೆ, ಶಿಕ್ಷಾ ಗುರುವಿನಲ್ಲಿ ಮನಸ್ಸು, ಜ್ಞಾನ ಅಥವಾ ಮೋಕ್ಷ ಗುರುವಿನಲ್ಲಿ ಭಾವ ಇದೆ. ಆ ಪಾದೋದಕಲ್ಲಿ ಯಾವ್ದು ಬರ್ತಾ ಇದೆ? ದೀಕ್ಷಾ ಗುರುವಿಗೆ ದೀಕ್ಷಾ ಪಾದೋದಕ, ಶಿಕ್ಷಾ ಗುರುವಿಗೆ ಶಿಕ್ಷಾ ಪಾದೋದಕ, ಜ್ಞಾನ ಗುರುವಿಗೆ ಜ್ಞಾನ ಪಾದೋದಕ. ಅವ್ರೇನ್ ನಮ್ಗೆ ಕೊಡ್ತಾರಲ್ಲ, ಕರುಣಿಸ್ತಾರಲ್ಲ, ಆ ಪಾದೋದಕ ಹೆಸರುಗಳು. ಅಲ್ಲಿಯ ಬರುವಂತಹ ಪ್ರಸಾದಗಳು ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಆಗಿ ಆದಿ ಪ್ರಸಾದ ಸ್ಥಳ, ಅಂತ್ಯ ಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ ಅಂತ ಅಲ್ಲಿಯ ಪ್ರಸಾದಿ ಸ್ಥಳಗಳು ಸಹ ಆಗ್ತಾ ಇವೆ. ಲಿಂಗ ಯಾವುದಂದ್ರೆ ದೀಕ್ಷಾ ಗುರುವಿನಲ್ಲಿ ಇಷ್ಟಲಿಂಗ, ಶಿಕ್ಷಾ ಗುರು ಪ್ರಾಣಲಿಂಗ, ಜ್ಞಾನ ಗುರುವಿನಲ್ಲಿ ಭಾವಲಿಂಗ. ಹೀಗಾಗಿ ಆ ಪ್ರಸಾದಿ ಏನಾಗ್ತಾ ಇದ್ದಾನಂದ್ರೆ, ದೀಕ್ಷಾ ಪಾದೋದಕವನ್ನು ತೆಗೆದುಕೊಂಡು ನಿತ್ಯ ಪ್ರಸಾದಿ ಆಗ್ತಾನೆ, ಶಿಕ್ಷಾ ಪಾದೋದಕವನ್ನು ತೆಗೆದುಕೊಂಡು ಅಚ್ಚ ಪ್ರಸಾದಿ ಆಗ್ತಾನೆ, ಜ್ಞಾನ ಪಾದೋದಕವನ್ನ ತೆಗೆದುಕೊಂಡು ಸಮಯ ಪ್ರಸಾದಿ ಆಗ್ತಾನೆ. ಇವೆಲ್ಲ ಸಕೀಲಿಗಳು. ಇದು ಒಂದು ದೃಢವತ್ತ ಶಿಕ್ಷೆ. ಹೀಗಾಗಿ 2 ವಚನಗಳು ಬರ್ತಾ ಇದ್ದೇವೆ. ಹೇಳಿ ಯಾರಾದ್ರೂ. ಷಣ್ಮುಖ ಸ್ವಾಮಿಯವರ ವಚನ ಮೊದಲನೆಯದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಷಣ್ಮುಖ ಸ್ವಾಮಿಯವರ ವಚನ. ಜಗವನ್ನೊಳಕೊಂಡ ಲಿಂಗವು ಸೊಗಸಿಂದೆ ಎನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತು ನನಗೆ. ಗುರು ಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ, ನಿಮ್ಮ ಧನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ. ಸಮಗ್ರ ವಚನ ಸಂಪುಟ 14 ವಚನ. ಶರಣು ತಾಯಿ. ಷಣ್ಮುಖ ಸ್ವಾಮಿಯವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಜಗವನೊಳಕೊಂಡ ಲಿಂಗವು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ. ಜಗವನ್ನೊಳಕೊಂಡ ಲಿಂಗವು ಸೊಗಸಿಂದ ಎನ್ನ ಕರಸ್ಥಳಕ್ಕೆ ಬಂದಿರಲು, ಬಂತು ನನ್ನ ಸ್ಥಳಕ್ಕೆ. ಎಷ್ಟು ಆನಂದವಾಗಬೇಕು, ಶಿವಾನಂದ ಆಗಬೇಕು. ಕಂಡು ಹಗರಣವಾಯಿತೆನಗೆ. ಇದೇನಪ್ಪ, ಏನಾಯ್ತಿದು?
ಹೇಗೆ ಬಂದಿರಬಹುದು ನನ್ನ ಕರಸ್ಥಲಕ್ಕೆ ಇದು? ಯಾರು ಕೊಟ್ರು ಇದನ್ನು? ನನ್ಗೆ ಎಷ್ಟೊಂದು ಪುಣ್ಯ ಮಾಡಿರ್ಬೇಕು ನಾನು. ಏಕೆ? ಜಗವನ್ನೊಳಕೊಂಡ ಲಿಂಗವು ಸೊಗಸಿಂದೆಯನ್ನ ಕರಸ್ಥಲಕ್ಕೆ ಬಂದಿರಲು ಏನಪ್ಪಾ ಇಂತಹ ಒಂದು ಅದ್ಭುತ ಒಂದು ಪ್ರಯೋಗ ಇಲ್ಲಿ ಆಯ್ತಲ್ಲ, ಕಂಡು ಹಗರಣವಾಯಿತು ನನಗೆ. ಏಕೆ? ಇದೇನು ಕರಸ್ಥಲದಲ್ಲಿ ಲಿಂಗ ಇದೆಯಲ್ಲ, ಬರೀ ಲಿಂಗ ಅಲ್ಲ ರೀ ಇದು, ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಇಷ್ಟಲಿಂಗದಲ್ಲಿ ಎಲ್ಲ ಇದೆ ಇಲ್ಲಿ, ಗುರು ಲಿಂಗ ಜಂಗಮ ಸ್ವರೂಪವಾಗಿ ಬಂದಿತ್ತು. ಯಾಕೆ ನನ್ನ ಕೈಗೆ ಯಾಕೆ ಬಂತು? ಬೇರೆಯವರ ಕೈಗೆ ಯಾಕೆ ಬರಲಿಲ್ಲ? ಏಕೆ ಅಂದ್ರೆ ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ ನಿಮ್ಮ ಗಣಮಕುಂಡು ಎನ್ನ ಮನಕ್ಕೆ ಮಂಗಳ. ಯು ಶುಡ್ ಬಿ ಪ್ರೌಡ್ ಆಫ್ ದಿಸ್ ರಿಲಿಜನ್. ಪುಣ್ಯವಂತರಾಗಿ ಈ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋ ಭಾಗ್ಯವನ್ನ ನಾವು ಕಲ್ಪಿಸಿಕೊಳ್ಳಬೇಕು. ಬೇರೆ ಯಾರಿಗೂ ಸಿಕ್ಕಿಲ್ಲ ರೀ ಇದು. ಇಷ್ಟೊಂದು ಸುಲಭವಾದ ಸರಳವಾದ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಒಂದು ಪ್ರಯೋಗವನ್ನ ಬೇರೆ ಧರ್ಮದಲ್ಲಿ ಇಷ್ಟೊಂದು ಸುಲಭವಾಗಿ ಸರಳವಾಗಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಬರೀ ಒಂದು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಅದರಲ್ಲಿ ಏನೇನು ವಿಸ್ತರಣವಾಗ್ತಾ ಹೋಗ್ತಾ ಇದೆ ನೋಡಿ. ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಮ್ಯೂಟ್ ಮಾಡ್ಕೊಳ್ಳಿ, ಮಧ್ಯೆ ಮಧ್ಯೆ ನೀವು ಆನ್ ಮಾಡ್ಕೊಳ್ಬೇಡಿ ದಯವಿಟ್ಟು. ಜಕ್ಕಣ್ಣಯ್ಯನವರ ಒಂದು ವಚನ ಬರ್ತಾ ಇದೆ, ಹೇಳಿ ಯಾರಾದ್ರೂ ಈ ಕಡೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಗನ ಬಸವಣ್ಣನೇ ಸಂಗನ ಬಸವಣ್ಣನೇ ಎನ್ನ ಗುರುವು, ಚನ್ನ ಬಸವಣ್ಣನೇ ಎನ್ನ ಲಿಂಗವು, ಅಲ್ಲಮ ಪ್ರಭುದೇವರೇ ಎನ್ನ ಜಂಗಮವು. ಇದು ಕಾರಣ ಈ ಗುರು ಲಿಂಗ ಜಂಗಮವನ್ನರಿತು ನಾನು ಬದುಕಿದನಯ್ಯ ಜಯಂಕಾರ ನಿಜಲಿಂಗ ಪ್ರಭುವೆ. ವಚನ ಸಮಗ್ರ ವಚನ ಸಂಪುಟ 10, ವಚನ ಸಂಖ್ಯೆ 1261. ಶರಣು ಶಂಭುವಣ್ಣ. ಆಗ್ಲೇ ನಾವು ಸಿದ್ದರಾಮೇಶ್ವರು ಮತ್ತು ತಾಯಿ ನಮ್ಮ ಗುರುಮಾತೆ ಅಕ್ಕ ಮಹಾದೇವಿಯವರು ವಚನಗಳನ್ನು ನೋಡಿದ ಹಾಗೇನೆ ಇಲ್ಲೂ ನೋಡಿ. ಷಣ್ಮುಖ ಸ್ವಾಮಿಯವರ ಒಂದು ಶತಮಾನವೇ ಬೇರೆ, ಜಕ್ಕಣ್ಣಯ್ಯನವರ ಒಂದು ಶತಮಾನವೇ ಬೇರೆ. ಇವರು ಒಂದು 15ನೇ ಶತಮಾನ ಆದ್ರೆ ಇವರು 16-17ನೇ ಶತಮಾನದಲ್ಲಿ ಬರೋರು. ಎರಡೂ ವಚನಗಳನ್ನ ನೀವು ಸಮೀಕರಣ ಮಾಡಿಕೊಂಡು ನೋಡಿ, ಹೇಗೆ ಅವರ ಒಂದು ಕಲ್ಪನೆಗಳನ್ನು ನೋಡಿ. ಜಗವನ್ನೊಳಕೊಂಡ ಲಿಂಗವು ಸೊಗಸಿಂದೆಯನ್ನ ಕರಸ್ಥಲಕ್ಕೆ ಬಂದು ಈ ಲಿಂಗಕ್ಕೆ ಗುರುಲಿಂಗ ಜಂಗಮ ಅಂದಾಗ ಯಾರಿರಬಹುದು ಆ ಗುರುಲಿಂಗ ಜಂಗಮ ಅನ್ನೋದಕ್ಕೆ ಈ ಕಡೆ ನನ್ನ ಗುರು ಯಾರು? ಸಂಗನ ಬಸವಣ್ಣ. ಹೌದು, ನಮ್ಮ ಧರ್ಮಗುರು ಅವರೇ. ಮತ್ತೆ ಯಾರಿದ್ದಾರೆ ನಮಗೆ ಗುರು? ಚನ್ನಬಸವಣ್ಣನವರು ಯಾಕೆ ಲಿಂಗ ಅಂದ್ರು? ಇಡೀ ಜ್ಞಾನವನ್ನು ನಮಗೆ ಯಾರು ಕೊಡ್ತಾ ಇದ್ದಾರೆ? ಈ ಶಿವಾನುಭವ ಏನಿದೆ, ಶಿವಜ್ಞಾನ ಇದೆಯಲ್ಲ, ಅಲ್ಲಿಯ ಸ್ಥಳಗಳು, ಚಕ್ರಗಳು, ಲಿಂಗಗಳು, ಶಕ್ತಿಗಳು, ಅಬ್ಬಬ್ಬಬ್ಬಬ್ಬ, ಅದನ್ನೆಲ್ಲ ಯಾರು ಕೊಡ್ತಾ ಇದ್ದಾರೆ? ಚನ್ನಬಸವಣ್ಣ. ಅಲ್ಲಮ ಪ್ರಭುವೇ ಎನ್ನ ಜಂಗಮವು. ಜಂಗಮದ ಒಂದು ಸಾಕಾರತ್ವವನ್ನ, ಜಂಗಮದ ಒಂದು ಮಹತ್ವವನ್ನ ಯಾರಾದರೂ ಹೇಳಿದ್ರೆ ನಮಗೆ ಅವರು ಅಲ್ಲಮ ಪ್ರಭುಗಳು. ಹೀಗಾಗಿ ಜಕ್ಕಣ್ಣಯ್ಯ ಈ ಸುಂದರವಾದ ವಚನವನ್ನು ಕೊಟ್ಟು ಜಕ್ಕಣ್ಣಯ್ಯನವರಿಗೆ ತಮ್ಮ ಪರವಾಗಿ ಒಂದು ದೀರ್ಘದಂಡ ನಮಸ್ಕಾರಗಳು. ಏಕೆಂದ್ರೆ ಆ ಗುರುಲಿಂಗ ಜಂಗಮರಿಗೆ ಎಷ್ಟು ಸೂಕ್ತವಾದ ಶರಣರನ್ನು ಅವರು ಅಲ್ಲಿ ನೇಮಿಸಿ ಬಿಟ್ರು ನೋಡಿ. ಸಂಗನ ಬಸವಣ್ಣನೇ ಎನ್ನ ಗುರುವು, ಚನ್ನಬಸವಣ್ಣನೇ ಎನ್ನ ಲಿಂಗವು, ಅಲ್ಲಮ ಪ್ರಭುವೇ ಎನ್ನ ಜಂಗಮವು ಅಂತ ಹೇಳಿದಾಗ ಈ ಗುರುಲಿಂಗ ಜಂಗಮವನ್ನರಿತು ನಾನು ಬದುಕಿದ್ದೇನೆಯ್ಯ. ಅದಕ್ಕೆ ಬಂಧುಗಳೇ, ಕರಸ್ಥಲದಲ್ಲಿ ಆ ಲಿಂಗವನ್ನು ನೋಡುವಾಗ ಇವರೆಲ್ಲರೂ ನೆನಪಾಗ್ಬೇಕು. ಎಲ್ಲರೂ, ಯಾಕಂದ್ರೆ ಗುರುಲಿಂಗ ಜಂಗಮರು ನೆನೆಸ್ಕೊಳ್ತಾ ಇದೀವಲ್ಲ, ಯಾರಿರಬಹುದು ನಮ್ಮ ಗುರುಲಿಂಗ ಜಂಗಮರು? ಗುರುವೆಂದ್ರೆ ನಮ್ಮ ಧರ್ಮಗುರು ಬಸವಣ್ಣನವರು. ಲಿಂಗ, ಇಷ್ಟಲಿಂಗವನ್ನು ನನಗೆ ಕರುಣಿಸಿದ ಅದರ ಮಹತ್ವವನ್ನು ಹೇಳಿದವರು ಚನ್ನಬಸವಣ್ಣನವರು. ಜಂಗಮದ ಸ್ವರೂಪ, ಜಂಗಮದ ಮಹತ್ವವನ್ನು ಹೇಳಿದವರು ಅಲ್ಲಮ ಪ್ರಭು. ಬೇರೆ ಯಾವ ಧರ್ಮಕ್ಕೆ ಒಬ್ಬೇ ಧರ್ಮಗುರ ಇರಬಹುದು, ನಮಗೆ ಸಾವಿರಾರು ಶರಣೆಯರು. ಎಲ್ರೂ ಗುರುಗಳೇ, ನಮಗೆ ಎಲ್ರೂ ಗುರುಗಳು. ಹೀಗೆ ನೋಡಿ ಎಷ್ಟು ಸುಂದರವಾದ ವಚನಗಳು ಮೈ ಪುಳಿಕಿಶೆಗೊಳ್ತಾ ಇದ್ದೇವೆ. ಮುಂದಿನ ಒಂದು 3ನೆಯ ಒಂದು ದೀಕ್ಷೆಯನ್ನ ಇವತ್ತು ತೆಗೆದುಕೊಳ್ಳೋಣ. ಪಂಚೇಂದ್ರಿಯ ಅರ್ಪಿತ ದೀಕ್ಷೆ ಅಂತ. ಪಂಚೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅವು ಜ್ಞಾನೇಂದ್ರಿಯಗಳು. ಮತ್ತೆ ಕರ್ಮೇಂದ್ರಿಯಗಳು? ಗುದ, ಗುಹ್ಯ, ಪಾದ, ಪಾಣಿ. ವಿಷಯಗಳು? ಶಬ್ದ, ಸ್ಪರ್ಶ, ರೂಪ, ರಸ. 5 ಪಂಚವಾಯುಗಳು? ಪ್ರಾಣ, ಅಪಾನ, ವ್ಯಾನ, ಉದಾನ, ವಿಧಾನ, ಸಮಾನ. ಪಂಚವಾಯುಗಳು. ವೆರಿ ಗುಡ್. ಈಗ ಅದಕ್ಕೆ ಪಂಚೇಂದ್ರಿಯ ಅರ್ಪಿತ ದೀಕ್ಷೆ ಗುರುಸಿದ್ಧ ದೇವರು ನಮಗೆ ಕೊಡೋರಿದ್ದಾರೆ. ಯಾರಾದ್ರೂ ಓದಿ ಈ ವಚನವನ್ನ. ಓಂ ಶ್ರೀ ಗುರು ಓದ್ತಿರವ್ರೆ ಮಾಡ್ರಿ. ಓದಿ ಅಕ್ಕ. ಪಂಚೇಂದ್ರಿಯ ಅರ್ಪಿತ ದೀಕ್ಷೆ ಗುರುಸಿದ್ಧ ದೇವರು. ಅಯ್ಯ,
ಶರಣಸತಿ ಲಿಂಗಪತಿ ಭಾವದಿಂದ ಸುಚಿತ್ತ ಸುಬುದ್ಧಿ ನಿರಹಂಕಾರ ಸುಮಣ ಸುಜ್ಞಾನ ಸದ್ಭಾವ ನಿರುಪಾಧಿಕ ನಿಷ್ಕಳಂಕ ನಿರಾಳವೆಂಬ ನವವಿಧ ಹಸ್ತಗಳಿಂದ ನವವಿಧ ಪದಾರ್ಥಗಳನ್ನು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗವೆಂಬ ನವವಿಧ ಲಿಂಗಗಳಿಗೆ ಶ್ರದ್ಧಾ ಭಕ್ತಿ ಮೊದಲಾಗಿ ನವವಿಧ ಭಕ್ತಿಗಳಿಂದ ಸಮರ್ಪಿಸುವ ಕ್ರಮವೆಂತೆಂದಡೆ ತನು ಸಂಬಂಧವಾದ ರೂಪ ಪದಾರ್ಥವನ್ನು ಇಷ್ಟಲಿಂಗಕ್ಕೆ ಅರ್ಪಿಸಿ ಮಣ ಸಂಬಂಧವಾದ ರುಚಿ ಪದಾರ್ಥವನ್ನು ಪ್ರಾಣಲಿಂಗಕ್ಕೆ ಸಮರ್ಪಿಸಿ ಘನ ಸಂಬಂಧವಾದ ತೃಪ್ತಿ ಪದಾರ್ಥವನ್ನು ಭಾವಲಿಂಗಕ್ಕೆ ಸಮರ್ಪಿಸಿ ಸುಗಂಧ ಪದಾರ್ಥವನ್ನು ಆಚಾರಲಿಂಗಕ್ಕೆ ಸಮರ್ಪಿಸಿ ಸೂರಸ ಪದಾರ್ಥವನ್ನು ಗುರುಲಿಂಗಕ್ಕೆ ಸಮರ್ಪಿಸಿ ಸ್ವರೂಪ ಪದಾರ್ಥಗಳನ್ನು ಶಿವಲಿಂಗಕ್ಕೆ ಸಮರ್ಪಿಸಿ ಸ್ಪರ್ಶನ ಪದಾರ್ಥವನ್ನು ಜಂಗಮಲಿಂಗಕ್ಕೆ ಸಮರ್ಪಿಸಿ ಸುಶಬ್ದ ಪದಾರ್ಥವನ್ನು ಪ್ರಸಾದಲಿಂಗಕ್ಕೆ ಸಮರ್ಪಿಸಿ ಸುತೃಪ್ತಿ ಪದಾರ್ಥವನ್ನು ಮಹಾಲಿಂಗಕ್ಕೆ ಸಮರ್ಪಿಸಿ ಗ್ರಾಣ ಚಿಹ್ನೆ ನೇತ್ರ ತ್ವಕ್ಕು ಶ್ರೋತ್ರ ಹೃದಯಗಳು ಮೊದಲಾದ ಸಮಸ್ತ ಮುಖಗಳಲ್ಲಿ ಬರುವ ಪದಾರ್ಥಗಳ ಸಮಸ್ತ ಲಿಂಗಗಳಿಗೆ ಮಿಶ್ರಗಳೊಡನೆ ಸಮರ್ಪಿಸಿ ಆ ಲಿಂಗಗಳ ಸಂತೃಪ್ತಿ ಪರಿಣಾಮ ಪ್ರಸಾದದಲ್ಲಿ ಲೋಲುಪ್ತವಾಗಿರುವಂತಾದೆ ಪಂಚೇಂದ್ರಿಯಾತಿ ಅರ್ಪಿತ ದೀಕ್ಷೆ ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ನಿಷ್ಪ್ರಪಂಚ ನಿರಾಲಂಬ ಚನ್ನ ಬಸವ ರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತಮಂಗೆ ನಿರುಪಮಂ ಕೊಡುತ್ತಿದ್ದರು ನೋಡ ಸಂಗಣ ಬಸವೇಶ್ವರ. ಸಮಗ್ರ ವಚನ ಸಂಪುಟ ಸಂಖ್ಯೆ 10, ವಚನ ಸಂಖ್ಯೆ 726. ಸ್ವಲ್ಪ ತಪ್ಪಾಗಿದೆ ಅಷ್ಟೇ. ಹೌದು, ಅದು ಮಿಸ್ಟೇಕ್ ಗ್ರಾನ ಜಿವೆ ಆಗ್ಬೇಕು. ಹೌದು ಹೌದಣ್ಣ, ಹೌದು, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಅದೇ ಜಿವೆ ಆಗ್ಬೇಕು, ಅದು ಜಿವೆ ಆಗ್ಬೇಕು. ಇದು ನೋಡಿ, ಇದು ಈಗ ನಾವು ಇಷ್ಟು ದಿವಸ ಏನಿದೆ ಶಿವಯೋಗನಲ್ಲಿ ನೋಡ್ತಾ ಇದೀವಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಪಂಚೇಂದ್ರಿಯ ಇವೆಲ್ಲ ಹೇಗೆ ಮಾಡಬೇಕು, ಯಾಕಂದ್ರೆ ಇಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅವು ಯಾವ ಚಕ್ರಗಳಲ್ಲಿವೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅವುಗಳಲ್ಲಿರುವಂತಹ ಜ್ಞಾನೇಂದ್ರಿಯಗಳು ಯಾವುದಿದೆ ಗೊತ್ತಿದೆ. ಅದನ್ನೇ ಹೇಗೆ ನಾವು ಅವಕ್ಕೆ ಅರ್ಪಿಸಬೇಕು ಅನ್ನೋದೇ ಈ ವಚನದಲ್ಲಿ ಬರ್ತಾ ಇದೆ. ಅದನ್ನ ನಾನೊಂದು ಕೋಷ್ಟಕ ರೂಪದಲ್ಲಿ ತಗೊಂಡು ಬಂದೆ ಇದೇ ವಚನವನ್ನ ನೋಡಿ. ಹಸ್ತ, ಪದಾರ್ಥ, ಲಿಂಗ, ಭಕ್ತಿ, ಮುಖ. ಮೊದಲು ಈ ವಚನ ಏನ್ ಹೇಳ್ತಿದೆ ಇಲ್ಲ, ಈ ಕಡೆ ಫಸ್ಟ್ ನೋಡೋಣ. ಈ ವಚನದಲ್ಲಿ ಪಂಚೇಂದ್ರಿಯ ಅರ್ಪಿತ ಅಂದ್ರೆ ಏನಂದ್ರೆ, ನಮ್ಮ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಆಚಾರಲಿಂಗ ಮೂಲಾಧಾರ ಚಕ್ರ, ಗುರುಲಿಂಗ ಸ್ವಾಧಿಷ್ಠಾನ ಚಕ್ರ, ಶಿವಲಿಂಗ ಮಣಿಪೂರಕ ಚಕ್ರ, ಜಂಗಮಲಿಂಗ ಅನಾಹತ ಚಕ್ರ, ಪ್ರಸಾದಲಿಂಗ ವಿಶುದ್ಧಿ ಚಕ್ರ, ಮಹಾಲಿಂಗ ಎಲ್ಲಿದೆ? ಮಹಾಲಿಂಗ ಹೀಗಾಗಿ ಅಲ್ಲಿ ಯಾವ ಇದಿದೆ? ಆಚಾರಲಿಂಗದಲ್ಲಿ ನಾಸಿಕ ಇರೋದು ನಿಮ್ಗೆ ಗೊತ್ತಿದೆ, ಗುರುಲಿಂಗದಲ್ಲಿ ಜಿಹ್ವೆ ಇದೆ, ಶಿವಲಿಂಗದಲ್ಲಿ ನೇತ್ರ ಜ್ಞಾನೇಂದ್ರಿಯ ಕೊಟ್ಟಿದ್ದಾರೆ, ಜಂಗಮಲಿಂಗದಲ್ಲಿ ತ್ವಚೆ ಕೊಟ್ಟಿದ್ದಾರೆ, ಪ್ರಸಾದಲಿಂಗದಲ್ಲಿ ಕಿವಿಗಳಿವೆ, ಶ್ರೋತ್ರ, ಮಹಾಲಿಂಗದಲ್ಲಿ ಆತ್ಮವಿದೆ ಗೊತ್ತಿದೆ. ಹೀಗಾಗಿ ನಾವು ಕೆಲವೊಂದು ಸುಹಸ್ತ ಅವಕ್ಕೇನ್ ಅರ್ಪಣೆ ಮಾಡಬೇಕು, ಪಂಚೇಂದ್ರಿಯಗಳಿಗೆ ಏನ್ ಅರ್ಪಿತ ಮಾಡಬೇಕಂದ್ರೆ ಸುಗಂಧ, ಸುರುಚಿ, ಸುರೂಪ, ಸುಸ್ಪರ್ಶ, ಸುಶಬ್ದ, ಸಂತೃಪ್ತಿ, ಇವುಗಳನ್ನ ನಾವು ಅಲ್ಲಿ ಸಮರ್ಪಣೆ ಮಾಡ್ಬೇಕಾಗ್ತಾ ಇದೆ. ಅದನ್ನೇ ಈ ಕೋಷ್ಟಕದಲ್ಲಿ ಸ್ವಲ್ಪ ವಿಸ್ತಾರ ಮಾಡೋಣ. ಯಾಕಂದ್ರೆ ಇವೆಲ್ಲ ಸಕೀಲೆಗಳು, ಒಂದಕ್ಕೊಂದು ಹಾಗೆ ಬೆಳೆಸ್ತಾ ಹೋಗ್ಬೋದು. ಆಚಾರಲಿಂಗದಲ್ಲಿ ಇರುವಂತಹ ಮುಖ ಯಾವುದು? ಘ್ರಾಣ. ಗುರುಲಿಂಗದಲ್ಲಿರುವಂತಹ ಮುಖ ಯಾವುದು? ಜಿಹ್ವೆ. ಶಿವಲಿಂಗದಲ್ಲಿ ಇರುವಂತಹ ಮುಖ ಯಾವುದು? ನೇತ್ರ. ಜಂಗಮಲಿಂಗದಲ್ಲಿ ತ್ವಕ್ಕು, ಪ್ರಸಾದಲಿಂಗದಲ್ಲಿ ಶ್ರೋತ್ರ, ಮಹಾಲಿಂಗದಲ್ಲಿ ಹೃದಯ. ಇಲ್ಲಿ ತನಕ ನಮ್ಗೆ ಗೊತ್ತಿದೆ. ಇವತ್ತು ಹೊಸದೇನಂದ್ರೆ ನಿರಂಜನಲಿಂಗ. ನಿರಂಜನಲಿಂಗ ಯಾವ ಚಕ್ರದಲ್ಲಿ ಬರ್ತಾ ಇದೆ? ಪಶ್ಚಿಮ ಚಕ್ರದಲ್ಲಿ. ನಿಷ್ಕಳಲಿಂಗ ಬ್ರಹ್ಮಚಕ್ರದಲ್ಲಿ. ನಿಶ್ಚುಂಡಲಿಂಗ ಯಾವ ಚಕ್ರ? ಶಿಖಾಚಕ್ರ. ಹೀಗಾಗಿ ಇವತ್ತು ಹೊಸದು ಏನಂದ್ರೆ, ನಿರಂಜನಲಿಂಗಕ್ಕೆ ಇರುವಂತಹ ಮುಖಕ್ಕೆ ಪರಬ್ರಹ್ಮ ಅಂತಾರೆ. ನಿಷ್ಕಳಲಿಂಗ ಬ್ರಹ್ಮ ಚಕ್ರದಲ್ಲಿರುವಂತಹ ನಿಷ್ಕಳಲಿಂಗಕ್ಕೆ ಅಭ್ರಶಿಖಿ ಅಂತ ಒಂದು ಮುಖ ಇದೆ. ನಿಶ್ಚುಂಡಲಿಂಗಕ್ಕೆ ಉಣ್ಮಣಿ ಅಂತ ಮುಖ ಇದೆ. ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಿಗೆ ಮುಗೀತು ಅಂತಲ್ಲ, ಅದು ಇಡೀ ದೇಹದ ಒಂದು ಎಲ್ಲಾ ಇವಕ್ಕೆ ಅವರು ಡಿಫೈನ್ ಮಾಡಿದ್ದಾರೆ. ಯಾವನ್ನೂ ಬಿಟ್ಟಿಲ್ಲ ಅವರು.
ಯಾವನ್ನೂ ಬಿಟ್ಟಿಲ್ಲ. ಇವು ಹೊಸ 3 ಮುಖ ನೋಡಿ. ನಿರಂಜನ ಲಿಂಗಕ್ಕೆ ಪರಬ್ರಹ್ಮ, ನಿಷ್ಕಳ ಲಿಂಗಕ್ಕೆ ಅಬ್ರಶಿಕಿ, ನಿಶೂನ್ಯ ಲಿಂಗಕ್ಕೆ ಉಣ್ಮನಿ. ಈ ಒಂದು ಮುಖಗಳಿಂದ ನಾವು ಏನ್ ಕೊಡ್ಬೇಕು? ಪದಾರ್ಥಗಳಿವೆ. ಘ್ರಾಣ ಅಂದ ತಕ್ಷಣ ವಾಸನೆ, ಗಂಧ. ಜಿವ್ವೆ ಅಂದ್ರೆ ರಸ. ಷಡ್ರಸಗಳು ಯಾರು ಹೇಳ್ತೀರಿ? ಷಡ್ರಸಗಳು ಯಾವುವು? ಷಡ್ರಸಗಳು ಯಾರು ಹೇಳ್ತೀರಿ? ಸಿಹಿ, ಕಹಿ, ಸಿಹಿ, ಕಹಿ, ಉಪ್ಪು, ಹುಳಿ, ಖಾರ, ಒಗರು. ಒಗರು. ಒಗರು ಅದು ನೋಡಿ, ಅದು ರಸ, ಜಿವ್ವೆ. ಹಾಗೇನೆ ನೇತ್ರ ರೂಪ, ತ್ವಕ್ಕು ಸ್ಪರ್ಶ, ಸ್ಪರ್ಶ ಮುಟ್ಟೋದು. ಶ್ರೋತ್ರ ಅಂದ್ರೆ ಕಿವಿ ಕೇಳೋದು. ಹೃದಯ ಅಂದ್ರೆ ಶ್ರೀಮಂತ ಹೃದಯವಾಗಬೇಕು, ತೃಪ್ತಿಯ ಹೃದಯ ಇರಬೇಕು, ಸಂತೃಪ್ತಿ ಇರಬೇಕಲ್ಲಿ. ಹಾಗೇನೆ ಈ ಮೂರೇನಿದೆ ನೋಡಿ, ನಿರಂಜನ ಲಿಂಗ, ನಿಷ್ಕಳ ಲಿಂಗ ಮತ್ತು ಈ ನಿಶೂನ್ಯ ಲಿಂಗಕ್ಕೆ ಅವರು ಕೊಟ್ಟಂತ ಶಬ್ದಗಳನ್ನ ನೋಡಿ. ಅಲ್ಲಿ ಆ ಪದಾರ್ಥಗಳು ಯಾವಿಗೆ ಅಂದ್ರೆ ಬಹುಶಃ ಬಹಳ ಜನರಿಗೆ ಗೊತ್ತಿಲ್ಲ ಅಂತ ಇವತ್ತು ಆನಂದ, ಪರಮಾನಂದ, ಪರಮಾಮೃತ ಅಂತ. ಅವು ಶಬ್ದಗಳನ್ನ ಅವ್ರು ಎಲ್ಲಿಂದ ತಗೊಂಡ್ ಬಂದ್ರು ನನ್ಗೆ ಗೊತ್ತಿಲ್ಲ. ಈ ಶಬ್ದಗಳನ್ನು ಅಲ್ಲಿದೆ ನೋಡಿ. ಅದಕ್ಕೆ ಮತ್ತೆ ಇಲ್ಲೇನು? ಸುಚಿತ್ತ, ಸುಬುದ್ಧಿ, ನಿರಹಂಕಾರ, ಸುಮಾನ, ಸಜ್ಞಾನ, ಸದ್ಭಾವ, ನಿರುಪಾಧಿಕ. ನಿರುಪಾಧಿಕ ಅಂದ್ರೆ ನಿಶ್ಚಿಂತನಾಗಿರುವುದು, ಯಾವುದೇ ಉಪಾಧಿ ಇರೋದಿಲ್ಲ. ಇರೋರಿಗೆ ನಿರುಪಾಧಿಕ, ಅವ್ರಿಗೆ ಯಾವುದೇ ಉಪಾಧಿ ಇರೋಲ್ಲ. ಇವೆಲ್ಲ ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ಮುಂದೆ ನಾವು ಶತೇಕದ ನೆಲೆಮನೆಗೆ ಹೋದಾಗ ಈ ಶಬ್ದಗಳು ಬರ್ತಾ ಇವೆ. ನಿರುಪಾಧಿಕ ಸ್ಥಳ ಅಂತ ಒಂದು ಬರ್ತಾ ಇದೆ. ನಿರುಪಾಧಿಕ ಅಂದ್ರೆ ಅವನಿಗೆ ಯಾವುದೂ ಉಪಾಧಿ ಇರೋಲ್ಲ, ಅವನು ನಿಶ್ಚಿಂತ ನೆಲೆಯಲ್ಲಿ ಇರೋನ್ಗೆ ನಿರುಪಾಧಿಕ ಅಂತಾರೆ. ಅಂತಹ ಒಂದು ಹಸ್ತದಿಂದ ನೀವು ಪರಿಪೂರ್ಣ ಭಕ್ತಿಯಿಂದ ಪರಬ್ರಹ್ಮ. ದೇಹ ಮನ ಭಾವ ಇಲ್ಲದ್ದೇ ಅಲ್ರಿ ನಿರುಪಾಧಿಕ. ಏನ್ ಸರ್? ದೇಹ ಮನ ಭಾವ ಅದು ಮೀರಿ ಹೋಗಿರ್ತಕ್ಕಂಥದ್ದು. ಆ ಸ್ಥಿತಿಯಲ್ಲಿರೋದು. ಹಾಗೇನೆ ನಿಷ್ಕಳಂಕ ಇದರಲ್ಲಿ ಹೇಗೆಂದ್ರೆ ಆ ಅಬ್ರಶಿಖಿ ಮುಖದಿಂದ ನಾವು ಪರಮಾನಂದವನ್ನ ಇದ್ ಮಾಡ್ಬೇಕಾಗಿದೆ. ನಿರಾಳ, ನೀವು ನಿಶೂನ್ಯಲಿಂಗ ನಿರಾಳಸ್ಥ ನೋಡಿದಿರಿ, ಅದನ್ನ ಪರಮಾಮೃತ ಕೊಟ್ಟು. ಅದೇ ಭಕ್ತಿಯಲ್ಲೂ ಇವು ಗೊತ್ತಿದೆ ನಿಮ್ಗೆ. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ, ಸಮರಸ ಗೊತ್ತಿತ್ತು. ಆದ್ರೆ ಇವತ್ತಿನ ಪಾಠ ಏನ್ ಹೇಳ್ತಾ ಇದೆ? ಪರಿಪೂರ್ಣ. ಎದಕ್ಕೆ? ಈ ಒಂದು ನಿರಂಜನ ಲಿಂಗಕ್ಕೆ ಪರಿಪೂರ್ಣ ಭಕ್ತಿ ಬೇಕಾಗ್ತದೆ. ಯಾಕಂದ್ರೆ ಇನ್ನು ಯು ಆರ್ ಗೋಯಿಂಗ್ ಅಟ್ ಎ ಹೈಯರ್ ಲೆವೆಲ್. ನಾವು ಪರಿಪೂರ್ಣವಾದ ಭಕ್ತಿ ಕೊಡಬೇಕಾಗಿದೆ. ಇವೆಲ್ಲ ಹೆಚ್ಚಿನ ಮಟ್ಟದ ಇವು ಶಿವಯೋಗದ ಉನ್ನತ ಮಟ್ಟದ ನಿಲುವಿನಲ್ಲಿ ನಾವು ಹೋದಾಗ ಈ ಭಕ್ತಿಗಳಲ್ಲಿ ಬರ್ತಾ ಇವೆ. ಪರಿಪೂರ್ಣ ಭಕ್ತಿ ಅಂತ ಒಂದು ಬರ್ತಾ ಇದೆ. ಅಪ್ರದರ್ಶ ಭಕ್ತಿ. ಅಪ್ರದರ್ಶ ಭಕ್ತಿ ಅಂದ್ರೆ ಅರ್ಥ ಆಗ್ಬೇಕು ನಿಮಗೆ. ಪ್ರದರ್ಶನಕ್ಕೆ ಅದು ಯಾರಿಗೆ ಆ ಭಕ್ತಿಯನ್ನ ನಾನು ತೋರಿಸ್ತೀನಿ ಅಂತ ಆಗಲ್ಲ. ಪ್ರದರ್ಶನದ ವಿರುದ್ಧ ಶಬ್ದ ಅಪ್ರದರ್ಶ. ಅಂದ್ರೆ ಬೇರೆಯವರಿಗೆ ಪ್ರದರ್ಶನ ಮಾಡೋ ಭಕ್ತಿ ಇದಲ್ಲ, ಅಪ್ರದರ್ಶ ಭಕ್ತಿ. ಆ ಶಬ್ದಗಳನ್ನು ಹೇಗೆ ಹುಡುಕಿದ್ದಾರೆ ನೋಡಿ ಅವರು. ಹಾಗೇನೆ ನಿಶೂನ್ಯ ಲಿಂಗಕ್ಕೆ ನಿರ್ನಾಮ ಭಕ್ತಿ ಅಂತ ಒಂದು ಬರ್ತಾ ಇದೆ. ನಿರ್ನಾಮ ಭಕ್ತಿ ಅಲ್ಲಿ ಯಾವುದೇ ನಾಮಗಳಿಲ್ಲ. ಹೀಗೆ ನೋಡಿ 9 ಲಿಂಗಗಳು: ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಮಹಾಲಿಂಗ, ನಿರಂಜನ ಲಿಂಗ, ನಿಶೂನ್ಯ ಲಿಂಗಕ್ಕೆ ಇಲ್ಲಿಗೆ ಒಂದು ಮಟ್ಟಕ್ಕೆ ನಾವು ಬಂದು ನಿಲ್ತಾ ಇದ್ದೀವಿ. ಹೇಗೆ ಆ ಪದಾರ್ಥಗಳು, ಹೇಗೆ ಅವು ಲಿಂಗಗಳು, ಯಾವ ಭಕ್ತಿ, ಅಲ್ಲಿ ಹಸ್ತಗಳು ಯಾವುವು, ಅಲ್ಲಿರುವ ಮುಖಗಳು ಯಾವುವು, ಈ 3 ಇವತ್ತು ನಿಮ್ಮ ಡಿಕ್ಷನರಿಗೆ ನೀವು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ರಿಕ್ವೆಸ್ಟ್ ಮಾಡ್ಕೋತೀನಿ, ಒಂದು ನೋಟ್ಬುಕ್ ತಗೊಂಡೇ ಕೊಡ್ರೋದು ಈ ಶಿವಯೋಗ ಕ್ಲಾಸಕ್ಕೆ. ಇವೆಲ್ಲ ಹೊಸದು ಬಂತು ನೋಡಿ ಇವತ್ತು. ನಿರುಪಾಧಿಕ, ನಿಷ್ಕಳಂಕ, ನಿರಾಳ, ಆನಂದ, ಪರಮಾನಂದ, ಪರಮಾಮೃತ, ಪರಿಪೂರ್ಣ, ಅಪ್ರದರ್ಶ, ನಿರ್ನಾಮ, ಪರಬ್ರಹ್ಮ, ಅಬ್ರಶಿಖಿ, ಉನ್ಮನಿ, ಇವೆಲ್ಲ ಇದೆಯಲ್ಲ, ಇವೆಲ್ಲ ಹೊಸದು ಬಂದಿದೆ ಇವತ್ತು. ಇವೆಲ್ಲ ಗೊತ್ತಿತ್ತು ನಿಮ್ಗೆ, ಆಚಾರಲಿಂಗ, ಗುರುಲಿಂಗ, ಇದೆಲ್ಲ ನಾನು ಹೇಳಲ್ಲ. ಆದ್ರೆ ಈ 3 ಏನಿದೆಯಲ್ಲ ಇವತ್ತು ನಮ್ಮ ಡಿಕ್ಷನರಿಗೆ ಆಡ್ ಆಗ್ಬೇಕಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಈ ಪಂಚೇಂದ್ರಿಯಾರ್ಪಿತ ದೀಕ್ಷೆಯ ವಚನಗಳಿವೆ, ಅವುಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಯಾಕೆಂದ್ರೆ ಈಗ ಸಮಯ ಆಗ್ತಾ ಇದೆ, 9:30 ಆಗೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ಲರ ಪಾದಗಳಿಗೆ ಶರಣಾರ್ಥಿಗಳು. ಶರಣು ಶರಣಾರ್ಥಿ. ನಿರಂಜನ, ನಿಷ್ಕಳ, ನಿಶೂನ್ಯ ಸ್ವಲ್ಪ ಆರ್ಡರ್ ಏನೋ ಮಿಸ್ಟೇಕ್ ಆಗಿರಂಗಿದೆ ನೋಡಿ. ಇಷ್ಟ ಪ್ರಾಣ ಭಾವದ್ದು 1 ನಿಮಿಷ ನೋಡ್ತೀನಿ. ಒಂದೇ ನಿಮಿಷ. ಹೇಳಿ ಅಣ್ಣ, ಏನಂದ್ರಿ? ಅದೇ ನಿರಂಜನ ಲಿಂಗ ಪ್ರಾಣ ಕೊಟ್ಟಿದ್ರಿ. ನಿಷ್ಕಲಿಂಗ ಇಷ್ಟ ಬಂದಿದೆ, ನಿಶೂನ್ಯ ಲಿಂಗ ಭಾವ ಬಂದಿದೆ. ಹೌದು, ಸ್ವಲ್ಪ ಅಲ್ಲಿ ಇದಾಗಬೇಕಾಗಿತ್ತಲ್ಲ. ನಿಶೂನ್ಯ ಲಿಂಗಕ್ಕೆ ಪ್ರಾಣಲಿಂಗ ಆರ್ಡರ್ ಬಂದಿದೆ. ನಿಷ್ಕಲಕ್ಕೆ ಇಷ್ಟ ಇದೆ.
ಹೌದು, ನಿಷ್ಕಳಲಿಂಗ ಇಷ್ಟಲಿಂಗ ಕರೆಕ್ಟ್ ಆಗಿದೆ ಅಲ್ವಾ? ಹೌದು. ಹಾ, ಅದು ಕರೆಕ್ಟ್ ಆಗಿದೆ. ನಿಶೂನ್ಯ ಲಿಂಗಕ್ಕೆ ನಾವು ಪ್ರಾಣಲಿಂಗ ಪ್ರಾಣ ಕೊಡ್ಬೇಕ್ರಪ್ಪ. ಹೌದು. ಆರ್ಡರ್ ಚೇಂಜ್ ಆಗಿದೆ. ಇದನ್ನ ಸರಿಯಾಗಿ ನಾನು ಮತ್ತೆ ಹಾಕ್ತೀನಿ. ಓಕೆ, ನೋಡಿ ರೇಣುಕನ್ನ ಎಲ್ರು ಹಾಗೆ ದೇ ಆರ್ ಆಲ್ ಆಕ್ಟಿವ್. ನಾನೇನಾದ್ರು ನಿಮ್ಗೇನೋ ಹೇಳೋಕ್ಕಾಗಲ್ಲ. ಐ ಆಮ್ ಸೋ ಹ್ಯಾಪಿ. ನೀವೆಲ್ರು ಚೆನ್ನಾಗಿ ಅದನ್ನ ನೋಡ್ತಾ ಇರ್ತೀರಾ. ಇಲ್ಲಿದ್ರೆ ಹೇಗೆ ಅಂದ್ರೆ, ಬೇರೆ ಎಲ್ಲಾದ್ರೆ ಒಂದ್ ಮಠದಲ್ಲಿ ಪ್ರವಚನ ನಡೆದಿರುತ್ತಲ್ಲ, ಎಲ್ರು ಹಾಗೇನೆ ಕೂತಿರ್ತಾರೆ. ಇಲ್ಲಿ ನಮ್ಮ ಸ್ವಾನುಭವದ ನೆಲೆಯಲ್ಲಿ ಹಾಗೆಲ್ಲ ಏನ್ ನಡೀತಾ ಇದೆ, ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಎಲ್ಲ ನೋಡ್ತಿದ್ರೆ. ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ನಿಮ್ಮ ಹಾಗೆ ನಾನು ಒಬ್ಬ ಅಭ್ಯಾಸನಿ ಇಲ್ಲಿ. ನನಗೂ ಇವೆಲ್ಲ ಪರಬ್ರಹ್ಮ, ಅಬ್ರಶಿಕಿ, ಉನ್ಮನಿ ಇದೇನು ಗೊತ್ತಿರ್ಲಿಲ್ಲ. ದಯವಿಟ್ಟು ನೀವು ಅದನ್ನ ಹೇಳಿದ್ರಿ. ಇದು ಖಂಡಿತ ಇದನ್ನ ಸರಿಯಾಗಿ ಮಾಡಿ ತಾವು ಯಾರಾದ್ರೂ ಪ್ರಯತ್ನ ಮಾಡಿ ಸ್ವಲ್ಪ ಅದನ್ನ ನಂಗೆ ಹೇಳಿ. ರೇಣುಕನ ನೀವು ನನಗೆ ಅದನ್ನ ಹಾಕಿ ಮೆಸೇಜ್ ಮಾಡಿ. ಓಕೆ, ಮತ್ತೆ ಯಾರಿಗಾದ್ರೂ ಏನಾದ್ರೂ ಕೇಳ್ಬೇಕಾಗಿತ್ತಾ? ತಮ್ಮ ಅಭಿಪ್ರಾಯಗಳನ್ನು ಹೇಳೋದಿದ್ರೆ ಹೇಳಿ. ಶರಣಾರ್ಥಿಯಪ್ಪ ಅವ್ರೆ, ಈ ಪ್ರಸಾದದ ಬಗ್ಗೆ ಹೇಳಿದ್ರಲ್ಲ, ಆ ಒಕ್ಕು ಮಿಕ್ಕ ಪ್ರಸಾದ ಕೊಂಬಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಆ ಒಕ್ಕು ಮಿಕ್ಕ ಪ್ರಸಾದ ಅಂದ್ರೆ ಯಾವ ತರ ನಾವು ಇದನ್ನ ತಿಳ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಆಧ್ಯಾತ್ಮಿಕದಲ್ಲಿ ತಿಳ್ಕೊಳ್ಳೋದಾ ಇಲ್ಲ ಲೌಕಿಕವಾಗಿ ಪ್ರಸಾದ ಮಾಡ್ತೀವಲ್ಲ ಅದನ್ನ ತಿಳ್ಕೊಳ್ಳೋದು? ಆಧ್ಯಾತ್ಮಿಕದಲ್ಲಿ ಒಕ್ಕುದ ಮಿಕ್ಕುದ ಪ್ರಸಾದ ಅಂದ ತಕ್ಷಣ ಇಲ್ಲಿ ಆ ಪ್ರಸಾದವಲ್ಲ, ಆಹಾರವಲ್ಲ, ಜ್ಞಾನ ಪ್ರಸಾದ. ಗುರು ಕೊಡ್ತಾ ಇರೋ ಒಂದು ಜ್ಞಾನ ಪ್ರಸಾದ. ಒಕ್ಕುದ ಮಿಕ್ಕುದ, ಆತ ಏನ್ ಮಾಡ್ತಾನೆ? ಒಕ್ಕುದ ಮಿಕ್ಕುದ ಅಂದ್ರೆ ಏನ್ ಗೊತ್ತಾ? ನನ್ನ ಒಂದು ಸಾಮರ್ಥ್ಯವನ್ನ ನೋಡ್ಬೇಕಾ ಗುರು. ಎಲ್ಲರಿಗೂ ಅದನ್ನ ಕೊಡೋಕ್ ಬರೋಲ್ಲ. ಒಕ್ಕುದ ಮಿಕ್ಕುದ ಅನ್ನೋವಾಗ ಅವನು ಹಿ ಈಸ್ ವೆರಿ ಇಂಟೆಲಿಜೆಂಟ್. ಹೇಗೆ ಅದನ್ನ ನನ್ನ ಶಿಷ್ಯನಿಗೆ ಕೊಡಬೇಕು? ಎಲ್ಲಾ ಶಿಷ್ಯರು ಫಸ್ಟ್ ರ್ಯಾಂಕ್ ಬರೋಕ್ ಸಾಧ್ಯ ಇಲ್ಲ. ಅದನ್ನ ನೋಡ್ಕೊಂಡು ಅವನು ಆ ಪ್ರಸಾದ, ಜ್ಞಾನ ಪ್ರಸಾದವನ್ನ ಹೇಗೆ ಹಂಚಬೇಕು, ಅದನ್ನ ಒಕ್ಕುದ ಮಿಕ್ಕುದ ಪ್ರಸಾದ ಅಂತ ಕರೆದ್ರು ಅಂತ ನನಗನ್ನಿಸ್ತಾ ಇದೆ. ಅದೇ ಶುದ್ಧ ಪ್ರಸಾದ ಮತ್ತೆ ನಿತ್ಯ ಸಿದ್ಧ ಪ್ರಸಾದ. ಅದು ಏನಾಗ್ತಾ ಇದೆ, ನಾವು ಇದಕ್ ಬರ್ತೀವಲ್ಲ, ಶತವಿಧೇಯಕದ ನೆಲೆಮನೆಯನ್ನ ಬರುವಾಗ ಈ ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು ಅಥವಾ ಜ್ಞಾನ ಗುರು ಅನ್ನೋದ್ರ ಬಗ್ಗೆ ಅಲ್ಲಿ ಬಂದಾಗ ಈ ಸಿದ್ಧ ಪ್ರಸಾದ, ಶುದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದದ ಬಗ್ಗೆ ಮತ್ತೆ ನಾವು ಮಾತಾಡಿದ್ದೀವಿ. ಮತ್ತೆ ನೋಡೋಣ ಆಗ. ಶಿವಾನಂದನ ಏನೋ ಕೈ ಮಾಡಿದ್ದೀರಿ? ಶಿವಾನಂದನ ಅರ್ಬಾನಿ ಸರ್, ಈ ಒಕ್ಕ ಪ್ರಸಾದ ಮತ್ತು ಮಿಕ್ಕ ಪ್ರಸಾದ ಅಂತ ಒಂದು ಪ್ರಶ್ನೆ ಮಾಡಿದ್ರಲ್ಲ ಸರ್. ಈಗ ತಾವು ಹೇಳಿದ್ರ ಒಂದು ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಏನು ಅಂತಂದ್ರೆ, ಈ ಹಿಂದೆ ಇದ್ರ ಬಗ್ಗೆ ಒಕ್ಕ ಪ್ರಸಾದ ಮತ್ತು ಮಿಕ್ಕ ಪ್ರಸಾದ ಅನ್ನೋದ್ರ ಬಗ್ಗೆ ಚಿಂತನೆ ನಡೆದಿರುವಂತ ಸಂದರ್ಭದಲ್ಲಿ ಏನೊಂದು ಫೈನಲ್ ಆಗಿ ನಾವು ಕನ್ಕ್ಲೂಷನ್ ಬಂದ್ವಿ ಅಂದ್ರೆ, ಒಕ್ಕ ಮತ್ತು ಮಿಕ್ಕ ಪ್ರಸಾದ ಅನ್ನೋದಕ್ಕೆ ತನು ಮನ ಭಾವಗಳು ಸಾಕಾರ ನಿರಾಕಾರವನ್ನ ಮೀರಿ ಈ ತನುಮನ ಭಾವವನ್ನ ಮೀರಿ ನಾವೇನು ದೇವನಿಗೆ ಅರ್ಪಣೆ ಮಾಡೋದಿದೆಯಲ್ಲ, ಈ ತನುಮನ ಭಾವಗಳನ್ನ ಒಕ್ತೀವಿ. ಯಾದಕ್ಕಾಗಿ? ಲಿಂಗೈನಿಗೋಸ್ಕರವಾಗಿ. ಒಕ್ಕೋದಂದ್ರೆ ರಾಶಿ ಮಾಡೋದು. ಅರ್ಪಣೆ ಅಂದ್ರೆ ಒಕ್ಕಬೇಕಾದ್ರೆ ರೈತ ಮೇಲಿಂದ ಕೆಳಗೆ ಮಾಡ್ತಾನೆ, ಕೆಳಗಿನ ಮೇಲೆ ಮಾಡ್ತಾನೆ. ಒಕ್ಕ ಪ್ರಸಾದ ಒಕ್ಕಿ ಮಾಡಿ ಮಿಕ್ಕಿದ್ದನ್ನ ಕೊಡೋದು. ಮಿಕ್ಕಿದ್ದೇನು ಇರ್ತೈತೆ? ವಿಭೂತಿ ತರ ಕಾಯ, ಮನ, ಭಾವ ಎಲ್ಲವೂ ಸಹಿತ ಏನಾಗಿರ್ತೈತಿ? ಪ್ಯೂರಿಫೈ ಆಗಿರ್ತೈತಿ, ಪರ್ಫೆಕ್ಟ್ ಆಗಿರ್ತೈತಿ ತನುಮನ ಭಾವಗಳು. ಅದಕ್ಕಾಗಿ ಒಕ್ಕ ಪ್ರಸಾದ ಮತ್ತು ಒಕ್ಕ ಮಿಕ್ಕ ಪ್ರಸಾದ ಅಂತಾರೆ. ಅದಕ್ಕೆ ಇವನ್ನೆಲ್ಲವನ್ನ ಅತಿಗಳೆದು ಏನ್ ಅರ್ಪಣೆ ಮಾಡೋದು ಏನಿದೆಯಲ್ಲ, ಅದಕ್ಕೆ ಒಕ್ಕ ಮಿಕ್ಕ ಪ್ರಸಾದ ಅಂತಾರೆ. ಹಾಗಾಗಿ ಚೆನ್ನಮಲ್ಲಿಕಾರ್ಜುನಿಗೆ ಅವಸರದ ಓಲೆಯನ್ನು ಒಯ್ಯುತ್ತೇನೆ ಅಂತ ಅಕ್ಕಮಹಾದೇವಿ ತಾಯಿಯವರು ಏನ್ ಹೇಳ್ತಾರಲ್ಲ, ಎಲ್ಲ ಒಕ್ಕಿದ್ದಾರೆ, ಬಿಟ್ಟಿದ್ದಾರೆ, ಅವಸರದ ಓಲೆಯನ್ನು ಕೊಡ್ಲಕ್ ಹೊಂಟಿದಾರಲ್ಲ. ಒಂದು ಕಾನ್ಸಿಯಸ್ನೆಸ್ ಪವರ್ ಅನ್ನ ಹೋಗಿ ಏನ್ ತಲುಪಿಸೋದಿದೆಯಲ್ಲ, ಅದಕ್ಕೆ ಒಕ್ಕ ಮಿಕ್ಕ ಪ್ರಸಾದ ಅಂತಾರೆ ಅಂತ ನನ್ನ ಒಂದು ವಿಚಾರ. ದಯವಿಟ್ಟು. ನಿಜ ಸರ್, ಖಂಡಿತ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ರಿ ಸರ್. ಅದೇನು ಇದೆ ಸರ್, ಒಂದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಸರ್. ಸರ್ವಾಚಾರ ಸಂಪತ್ತು ಅನ್ನೋದ್ರ ಬಗ್ಗೆ ಒಂದ್ಸಾರಿ ಡಿಸ್ಕಷನ್ ಇಡಿ ಸರ್. ಖಂಡಿತ ಸರ್. ಸರ್ವಾಚಾರ ಸಂಪತ್ತು ಅಂತ ಒಂದಿದೆ ಸರ್ ವಿಷಯ. ಇದೇನು ನಾವು ದ್ವಾದಶ ಆಚಾರಗಳಿವೆ ಅಲ್ಲ, ಶಿವಾಚಾರ, ಲಿಂಗಾಚಾರ, ಪಂಚಾಚಾರ, ಸಪ್ತಾಚಾರ, ದ್ವಾದಶಾಚಾರ ಅಂತ 12 ತನಕ ನಾವು ಬಂದ್ಬಿಡ್ತೀವಿ ಸರ್. ಕೊನೆಗೆ ಬರೋದೇ ಸರ್ವಾಚಾರ. ಈ ಎಲ್ಲಾ ಆಚಾರಗಳನ್ನು ಒಳಗಂಟ ತತ್ವ ಯಾವಾನು ಅದನ್ನ ದಿನನಿತ್ಯ ತನ್ನ ಜೀವನದಲ್ಲಿ ಪಾಲಿಸ್ಕೊಳ್ತಾನೋ ಅವನಿಗೆ ಸರ್ವಾಚಾರಿ ಅಂತ ಕರೀತಾರೆ. ಅದೊಂದು ಸಂಪತ್ತು,
ಅದನ್ನ ಆ ನಡೆಯಲ್ಲಿ ನಡೆದವನ್ಗೆ ಅದೊಂದು ಸಂಪತ್ತಾಗಿ ಪರಿಣಮಿಸ್ತಾ ಇದೆ. ಅವನ್ಗೆ ಸರ್ವಾಚಾರ ಸಂಪತ್ತನ್ನು ಗಳಿಸಿದವ ಅಥವಾ ಸರ್ವಾಚಾರಿ ಅಂತ ಕರೀತಾರೆ ಸರ್. ಹೀಗಾಗಿ ಒಂದ್ಸಾರಿ ಈ ಸರ್ವಾಚಾರ ಸಂಪತ್ತು ಅನೇಕ ವಚನಗಳಲ್ಲಿ ಬರ್ತಾ ಇದೆ ಸರ್, ಸಾವಿರಾರು ವಚನಗಳಲ್ಲಿ. ಹೀಗಾಗಿ ಅದರ ಬಗ್ಗೆ ಒಂದ್ ದಿವಸ ಇಡೀ ಸರ್ ವ್ಯಾಖ್ಯಾನ ಚೆನ್ನಾಗಿದೆ, ಎಲ್ಲರೂ ಡಿಸ್ಕಸ್ ಮಾಡಿ. ನೋಟ್ ಮಾಡಿ ಇಟ್ಕೊಂಡಿರ್ತೇನೆ ಸರ್, ಅದನ್ನ ಘೋಷಣೆ ಮಾಡಿ. ಹಾಗೆ ಮಾಡಿ ಸರ್. ಅವರೇ, ಇದು ಗುರುಪ್ರಸಾದದಿಂದ ತನು ಶುದ್ಧವಾಯಿತು, ಲಿಂಗ ಪ್ರಸಾದದಿಂದ ಮನ ಶುದ್ಧವಾಯಿತು, ಜಂಗಮ ಪ್ರಸಾದದಿಂದ ಪ್ರಾಣ ಶುದ್ಧವಾಯಿತು, ಕೂಡಲ ಚನ್ನ ಸಂಗಮ ದೇವಯ್ಯ ಈ ತ್ರಿವಿಧ ಪ್ರಸಾದವ ಕೊಂಡೆ ನನ್ನ ಭವನಾಸ್ತಿ ಆಯ್ತು ಅಂತ ಚನ್ನಬಸವಣ್ಣವರು ಒಂದು ಇದ್ರಲ್ಲಿ ಹೇಳಿದ್ದಾರೆ. ಅಂದ್ರೆ ಗುರುವಿಗೆ ತನುವನ್ನು ಅರ್ಪಿಸಿ, ಲಿಂಗಕ್ಕೆ ಮನವನ್ನು ಅರ್ಪಿಸಿ, ಅದೇನೋ ಅದು ಸಾರಿ ಜಂಗಮಕ್ಕೆ ಧನವನ್ನು ಅರ್ಪಿಸಿ, ಈ ತರ ಬರುತ್ತಲ್ಲ ಅವರೇ. ಇದು ಕನ್ಫ್ಯೂಸ್ ಆಗ್ತದೆ ಯಾವ ತರ ಇದು ಇಲ್ಲ, ಒಂದ್ ನಿಮಿಷ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಪಂಚೇಂದ್ರಿಯಾರ್ಪಿತ ದೀಕ್ಷೆಯ ಒಂದು ಬರೀ ಪರಿಚಯವನ್ನ ನಿಮ್ಗೆ ಕೊಟ್ಟಿದ್ದೀವಿ ನಾವು ಇವತ್ತು. ಮುಂದಿನ ವರ್ಗಗಳಲ್ಲಿ ಇದೆಲ್ಲ ಬರ್ತಾ ಇದೆ, ಅದು ಏನು, ಹೇಗೆ ಅರ್ಪಣೆ, ಏನು ಎಲ್ಲ ಹೇಳ್ತೀವಿ. ನಿಮ್ ಖಂಡಿತ ಅದರ ಅರ್ಥ ಆಗುತ್ತೆ. ಯಾಕೆಂದ್ರೆ ಈಗ ಸಮಯವಿಲ್ಲ, ಮುಂದೆ ವಿಚಾರ ಮಾಡೋಣ. ಸರಿ ಅದೇ ಅದು ಒಂದು ಶುಚಿತ್ವ, ಎರಡನೇದ್ದು ಶುದ್ಧತ್ವ, ಮೂರನೇದ್ದು ಬುದ್ಧತ್ವ. ಈ ಮೂರು ತನುಮನ ಭಾವದೊಳಗೆ ಬರ್ತಾವಂದ್ರಿ ಪರ. ಅದೇ ಹೆಂಗಿದೆ ಶಿದುವನ್ನ, ಇಡೀ ಒಂದು ನಾವು ಈ ಶಿವಯೋಗವನ್ನ ಮಾಡಿ, ಅದು ಅಲ್ಲದೆ 101 ಸ್ಥಳ ಏನಿದೆಯಲ್ಲ, ಭಕ್ತ ಸ್ಥಳ, ಅಂಗಸ್ಥಳ, ಲಿಂಗಸ್ಥಳಗಳ ಎಲ್ಲವನ್ನು ಅಭ್ಯಸನ ಮಾಡೋ ತನಕ ಈ ಶಬ್ದಗಳಿಗೆ ಏನು ಅರ್ಥ ಕೊಡ್ಬೇಕನ್ನೋದಕ್ಕೆ ಯಾರು ನಾವು ಬರೋಕ್ ಸಾಧ್ಯ ಇಲ್ಲ. ಇಡೀ 101 ಸ್ಥಳಗಳಿಗೆ ನಾವು ವಿಸಿಟ್ ಮಾಡ್ಬೇಕು. ಈಗ ಆ ಅಂಗಸ್ಥಳಗಳು, ಲಿಂಗಸ್ಥಳಗಳನ್ನ ಅಲ್ಲಿ ಹೋಗಿ ಉಪಾಧಿ ಸ್ಥಳ, ನಿರುಪಾಧಿ ಸ್ಥಳ, ಆ ಮಾಟ ಸ್ಥಳ, ಈ ಮಾಟ ಸ್ಥಳ, ಈಗೆಲ್ಲ 101 ಸ್ಥಳಗಳಿಗೆ ನಾವು ವಿಸಿಟ್ ಮಾಡಿ, ಆ 101 ಸ್ಥಳಗಳಲ್ಲಿ ಏನಿದೆ, ಯಾಕೆ ಅವರು 101 ಸ್ಥಳಗಳನ್ನು ಮಾಡಿದ್ದಾರೆ, ಏನಿದೆ ಅಲ್ಲಿಯ ತತ್ವಗಳೇನು, ಏನು ವಚನಕಾರರು ಆ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ. ಈಗ 101 ಸ್ಥಳಗಳ ಪೂರ್ಣ ಕಲ್ಪನೆ, ಅಭ್ಯಸನ ಆಗೋ ತನಕ ಈ ಶಬ್ದಗಳಿಗೆ ಅರ್ಥವನ್ನು ಕೊಡೋಲ್ಲ, ನಮ್ಗೆ ಬರೋಲ್ಲ, ಅದರ ಸಾಕಾರತೆ ಆಗ್ಬೇಕು. ಹೀಗಾಗಿ ಸ್ವಲ್ಪ ಸಮಯ ಕೊಡ್ಬೇಕು ನೀವು ನನಗೆ. 101 ಸ್ಥಳಗಳಂದ್ರೆ ಅದು ಸ್ವಲ್ಪ ಬೇಗ ಹೋಗಿ, ಇವತ್ತು ನಾವು 3 ದೀಕ್ಷೆ ಮುಗಿಸಿದೀವಿ. ಹಾಗೇನೆ ಅವು ಚಿಕ್ಕ ಚಿಕ್ಕ ಸ್ಥಳ, 101 ಊರುಗಳಿಗೆ ಹೋದ ಹಾಗೆ ಅಥವಾ 101 ಸ್ಥಳಗಳಿಗೆ ಹೋದ ಹಾಗೆ ಅವ್ನು ಮಾಡಿಕೊಂಡ ನಂತರ ಆ 101 ಸ್ಥಳಗಳಿಗೆ ಅಭ್ಯಸನ ಮುಗಿದ ನಂತರ ಅಲ್ಲಿ ಎಲ್ಲವೂ ನಿಮ್ಗೆ ಅರ್ಥ ಆಗ್ಬಿಡ್ತಾ ಇದೆ. ಈ ತನು, ಮನ, ಧನ ಎಲ್ಲ ಅರ್ಥ ಆಗುತ್ತೆ ಸಿದ್ಧವನ್ನ. ಅದು ಅಷ್ಟೊಂದು ನಾನೀಗ ಅದನ್ನೇ ಮಾಡ್ತಾ ಇರೋದು. 101 ಸ್ಥಳಗಳ ಅಭ್ಯಸನ ಈಗ ನಂದು ಸಾಗಿದೆ. ಆ 101 ಸ್ಥಳಗಳಿಗೆ ನಿಮ್ಮನ್ನ ಕೈ ಹಿಡಿದು, ಅಂದ್ರೆ ಏನು, ಎಲ್ಲರೂ ಪ್ರಯಾಣಕ್ಕೆ ಹೋಗೋದೀಗ. ನಾವೆಲ್ಲ ಮಲ್ಲೂರಿನಲ್ಲಿ ಹೇಗೆ ಹೋಗಿದ್ವಲ್ಲ, ಹಾಗೆ ಒಂದೊಂದು ಸ್ಥಳಗಳಿಗೆ ಹೋಗಿ ಇವನ್ ಯಾಕೆ ಮಾಡಿದ್ದಾರೆ, ಇವರು 44, 56 ಇವೆಲ್ಲ ಯಾಕೆ ಹೀಗಿದೆ, ಇವೆಲ್ಲ ಸ್ಥಳಗಳು ಯಾಕಿವೆ, ಹೀಗೆ ಮಾಡಿರ್ಬೋದು. ಅದು ಭಕ್ತ ಸ್ಥಳಕ್ಕೆ 15 ಅಂಗಸ್ಥಳ ಕೊಟ್ಟಿದ್ದಾರೆ, ಆ ತರ ಯಾಕೆ ಸಂಖ್ಯೆಗಳು ಅಲ್ಲಿ ಬಂದ್ವು, ಅವನ್ನೆಲ್ಲ ನಾವು ಶಿವಯೋಗಕ್ಕೆ ಹೋಗೋದ್ರಿಂದ ಅದನ್ನ ಅಭ್ಯಸನ ಮಾಡಿದಾಗ ಏನಾಗುತ್ತೆ, ಇಡೀ ಒಂದು ಪೂರ್ಣ ಪಿಕ್ಚರ್ ನಿಮ್ಗೆ ಸಿಕ್ಬಿಡುತ್ತೆ. ಈಗ ನಾವು ಇಂಟರ್ವಲ್ ನಲ್ಲಿ ಇದೀವಿ, ಇಂಟರ್ವಲ್ ನಿದ್ದಾಗ ಗೊತ್ತಾಗೋಲ್ಲ, ಪೂರ್ತಿ ಚಲನಚಿತ್ರ ನೋಡೋಣ, ಏನಿದೆ 101 ಸ್ಥಳಗಳನ್ನ ನೋಡೋಣ, ಅಭ್ಯಸನ ಮಾಡೋಣ. ಕೊನೆಯಲ್ಲಿ ಇವಕ್ಕೆಲ್ಲ ಒಂದು ಮೀನಿಂಗ್ ಗೊತ್ತಾಗ್ಬಿಡುತ್ತೆ. ಅವಾಗ ನಮ್ಗೆ ಅದು ಏನ್ ಹೇಳ್ತಾ ಇದ್ದಾರೆ ಶರಣರು ಗೊತ್ತಾಗ್ತಾ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನೋಡೋಣ ಏನೇನ್ ನಮ್ಗೆ ಶಿವಶರಣರು ಕರ್ಣಿಸ್ತಾರೆ, ನೋಡೋಣ. ರೇಣುಕಣ್ಣ ಸುಸಂಪನ್ನಗೊಳಿಸಿ ಅಪ್ಪವ್ರೆ. ಆಯ್ತು. ಇಲ್ಲಿನವರೆಗೂ ಹುಲಿಯಪ್ಪ ಅವರಿಂದ ಶಿವಯೋಗ ಪ್ರಾತ್ಯಕ್ಷಿಕೆಯ ಬಗ್ಗೆ ಉಪನ್ಯಾಸವನ್ನ ನೀಡಿದಂತ ಅಪ್ಪವರ್ಗ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭವ ನೆಲೆಯಲ್ಲಿ ಸರ್ವರು ಭಾಗಿಯಾಗಿ ಸಾವಧಾನದಿಂದ ನಮ್ಮ ಹುಲಿಯಪ್ಪರ ಒಂದು ಉಪನ್ಯಾಸವನ್ನು ಆಲಿಸಿದ ತಮಗೂ ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ ಇಲ್ಲಿಗೆ ಸಮಯ 9:42 ಆಗ್ತಾ ಬಂತು. ಇಂದಿನ ಸ್ವಾನುಭವ ನೆಲೆಯ ಸದ್ಭವ ಗೋಷ್ಠಿಗೆ ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತವರೆಲ್ಲವೆಯ ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣ.